आनन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। आहारस्त्वपि सर्वस्य त्रिविधो भवति प्रियः यज्ञस्तपः तथा दानं तेषां भेदमिमं ಶೃಣು. ಶ್ರೀಮದ್ಭಗವದ್ಗೀತೆಯ 17ನೇ ಅಧ್ಯಾಯದ 7ನೇ ಪದ್ಯದಿಂದ ವಿಚಾರ ಮಾಡಬೇಕಾಗಿದೆ. ಆಹಾರಾದಿಗಳ ವಿಂಗಡದ ಪ್ರತಿಜ್ಞೆ ಅಂತ ಶ್ರೀಗಳವರು ಒಂದು ಹೆಡ್ಡಿಂಗ್ ಅನ್ನು ಕೊಟ್ಟು ಈ ಮುಂದಿನ ಪಾಠಕ್ಕೆ ಶಂಕರಾಚಾರ್ಯರು ಬರೆದಿರತಕ್ಕಂಥ ಪೀಠಿಕೆಯನ್ನು ಕೊಡ್ತಾರೆ. ಆಹಾರಾಣಾಂಚಾರಸ್ಯ ಸ್ನಿಗ್ಧಾದಿ ವರ್ಗತ್ರಯ ರೂಪೇಣ ಭಿನ್ನಾನಾಂ ಯಥಾಕ್ರಮಂ ಸಾತ್ವಿಕ ರಾಜಸ ತಾಮಸ ಪುರುಷ ಪ್ರಿಯತ್ವ ದರ್ಶನಂ ಇಹ ಕ್ರಿಯತೆ ಅಂತ. ಅಧ್ಯಾತ್ಮ ವಿದ್ಯೆಯನ್ನು ಯಾರು ಅನುಸಂಧಾನ ಮಾಡಿ ಅನುಭವಕ್ಕೆ ತಂದ್ಕೋಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಕೆಲವು ನಿಯಮಗಳುಂಟು. ನಮ್ಮ ಜೀವನ ಹೇಗೋ ಇದ್ಕೊಂಡು ಅದರಲ್ಲಿ ಅಧ್ಯಾತ್ಮವನ್ನು ನಾವು ಸಾಧಿಸ್ತೇವೆ ಅಂದರೆ ಆಗೋದಿಲ್ಲ. ಅದಕ್ಕೆ ತಕ್ಕಂಥ ಕೆಲವು ನಿಯಮಗಳೇ ಬೇಕು. ಹೇಗೆ ಮಿಲಿಟ್ರಿಗೆ ಸೇರಿಬಿಟ್ಟ ಮೇಲೆ ಅಲ್ಲಿನ ನಿಯಮಗಳಿಗೆ ಒಳಪಟ್ಟೇ ನಡ್ಕೋಬೇಕು ಎಂಬುದು ಹೇಗೋ ಹಾಗೆಯೇ ಇಲ್ಲಿಯೂ ಕೂಡ ಆಹಾರಾದಿ ಯಾವುದೇ ಒಂದು ಸಾಧನ, ಈ ಸಾಧನಗಳನ್ನೆಲ್ಲ ಬಹಿರಂಗ ಅಂತರಂಗ ಅಂತ ಅಧ್ಯಾತ್ಮಶಾಸ್ತ್ರದಲ್ಲಿ ವಿಂಗಡಿಸ್ತಾರೆ. ಎಲ್ಲ ರೀತಿಯಾದ ಸಾಧನಗಳು ಇದ್ದರೆ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಪಡೆಯಬಹುದು, ಇಲ್ಲದೇ ಇದ್ರೆ ಆಗೋದು. ಆದ್ದರಿಂದ ಅಧ್ಯಾತ್ಮಶಾಸ್ತ್ರದಲ್ಲಿ ಬಹಿರಂಗ ಸಾಧನ, ಅಂತರಂಗ ಸಾಧನ, ಸಾಕ್ಷಾತ್ ಸಾಧನ ಅಂತ 3 ಕ್ಲಾಸ್ ಮಾಡಿದ್ದಾರೆ. ಬಹಿರಂಗ ಸಾಧನ ಅಂದರೆ ಯಜ್ಞ ದಾನ ತಪಸ್ಸು ಅಂತ ಸತ್ಕರ್ಮಗಳು, ನಾವು ಮಾಡಬಹುದಾದಂಥ ಒಳ್ಳೊಳ್ಳೆ ಶ್ರೇಷ್ಠವಾದ ಯಜ್ಞಯಾಗಾದಿ ಕರ್ಮಗಳು, ದಾನ ಧರ್ಮಾದಿಗಳು, ಇವುಗಳನ್ನೆಲ್ಲ ಬಹಿರಂಗ ಸಾಧನ ಅಂತಾರೆ. ಅದರಲ್ಲಿ ಶರೀರದ ಶೌಚದಿಂದ ಹಿಡಿದು ಸಮಸ್ತವೂ ಅಡಕವಾಗಿರುತ್ತೆ. ನಾವು ಮಾಡತಕ್ಕಂಥ ಪೂಜೆಯ ಹಾಗೆಯೇ ದೇವತಾ ಮಂತ್ರ ಜಪಾದಿಗಳು ಮತ್ತು ಪಾರಾಯಣಾದಿಗಳು ಇವೆಲ್ಲ ಬಹಿರಂಗ ಸಾಧನ. ಅಂತರಂಗ ಸಾಧನ ಅಂದರೆ ಶಮ ದಮ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಅಂತ ಅದಷ್ಟು ಅಂತಃಕರಣಕ್ಕೆ ಸೇರಿ. ಶಮ ಅಂದರೆ ಮನಸ್ಸಿನ ಸಮಾಧಾನ, ದಮ ಅಂದರೆ ಇಂದ್ರಿಯಗಳನ್ನೆಲ್ಲ ಹತೋಟಿಲಿ ಇಟ್ಕೊಳ್ಳೋದು, ಉಪರತಿ ಅಂದರೆ ಮೆಲ್ಲಗೆ ಈ ಪ್ರಪಂಚದ ವ್ಯವಹಾರದಿಂದ ಸ್ವಲ್ಪ ಹಿಂಸರಿಯೋದು ಅಂತ. ಹಿಂದಕ್ಕೆ ಸರಿದಾ ಸಾಕು ಅಂತ. ಪ್ರಪಂಚ ಹೇಗೆ ಅಂದರೆ ಬೇಕು ಅಂದರೆ ಎಷ್ಟು ಬೇಕು ಅಂದರೂ ಅದಿನ್ನೂ ವಿಸ್ತಾರವಾಗ್ತಾನೇ ಇರುತ್ತೆ, ಕೊನೆಯೇ ಇಲ್ಲ. ಸಾಕು ಅಂದರೆ ಎಷ್ಟಿದ್ರೆ ಅಷ್ಟೇ ಸಾಕು. ಈ ಒಂದು ಆನಂದ ತೃಪ್ತಿ ಬರಬೇಕು, ಅದನ್ನು ಉಪರತಿ ಅಂತಾರೆ. ತಿತಿಕ್ಷೆ ಅಂದರೆ ಸುಖ ದುಃಖ ಶೀತ ಉಷ್ಣ ಎಲ್ಲ ಮನುಷ್ಯನಿಗೆ ತಾನೇ ಬರೋದು, ಅವುಗಳನ್ನು ತಡ್ಕೊಳ್ಳೋ ಸಾಮರ್ಥ್ಯ ಬೇಕು. ಶ್ರದ್ಧೆ ಸರಿಯೇ ಸರಿ. ಸಮಾಧಾನ ಅಂದರೆ ಮನಸ್ಸು ಹೊಯ್ದಾಡದಂತೆ ನೆಮ್ಮದಿಯಿಂದ ಒಂದೇ ಬ್ಯಾಲೆನ್ಸ್ನಲ್ಲಿರುವ ಹಾಗೆ ಇಟ್ಟುಕೊಳ್ತಕ್ಕಂಥ ಕ್ರಮ, ಇವುಗಳನ್ನೆಲ್ಲ ಅಂತರಂಗ ಸಾಧನ ಅಂತ ಕರೀತಾರೆ. ಇನ್ನು ಸಾಕ್ಷಾತ್ ಸಾಧನ ಅಂತ ಇರುತ್ತೆ, ಅದು ಕೊನೆಯದದು. ಅದನ್ನೇ ಶ್ರವಣ ಮನನ ನಿಧಿಧ್ಯಾನ. ಹೀಗೆ ನಮ್ಮ ಗುರುಗಳು ಬಹಿರಂಗ ಸಾಧನ, ಅಂತರಂಗ ಸಾಧನ, ಸಾಕ್ಷಾತ್ ಸಾಧನ ಅಂತ ವಿವರಣೆ ಕೊಡೋರು. ಅದರಂತೆ ಈಗ ಬಹಿರಂಗ ಸಾಧನ ಹೇಳ್ತಾರೆ. ನಾವು ಶರೀರವನ್ನು ಹೇಗೆ ಇಟ್ಕೊಂಡಿರಬೇಕು, ಆಹಾರವನ್ನು ಹೇಗೆ ತಗೋಬೇಕು, ಇದೆಲ್ಲವೂ ಅತ್ಯವಶ್ಯಕ. ಯಾಕೆ ಕಾಯಿಲೆ ಆದವನಿಗೆ ಡಾಕ್ಟ್ರು ಔಷಧಿ ಕೊಟ್ಟ ಮೇಲೆ ಪಥ್ಯ ಮಾಡಿ ಅಂತಾರೆ. ಇಂಥದ್ದು ತಿನ್ನಬೇಕು, ಇಂಥದ್ದು ತಿನ್ನಬಾರದು, ಹೀಗಿರಬೇಕು ಅಂತೆಲ್ಲ ಹೇಳ್ತಾರೆ. ಔಷಧಿ ಕೊಟ್ಟ ಮೇಲೆ ಡಾಕ್ಟ್ರಿಗೆ ಪಥ್ಯ ಕಟ್ಕೊಂಡು ಏನು ಅಂದರೆ ಹಾಗಾಗೋಲ್ಲ. ಅದು ಕೂಡ ಆರೋಗ್ಯಕ್ಕೆ ಸಹಾಯಕ. ಹಾಗೆಯೇ ಇಲ್ಲಿಯೂ ಕೂಡ
ಭಗವಂತ ಹೇಳ್ತಾ ಇದ್ದಾನೆ, ಆಹಾರಾಣಾಂಚ ರಸ್ಯ ಸ್ನಿಗ್ಧಾದಿ ವರ್ಗತ್ರಯ ರೂಪೇಣ ಭಿನ್ನಾನಾಂ ಯಥಾಕ್ರಮಂ ಸಾತ್ವಿಕ ರಾಜಸ ತಾಮಸ ಪುರುಷ ಪ್ರಿಯತ್ವ ದರ್ಶನಂ ಇಹ ಕ್ರಿಯತೆ. ಈಗ ಇಲ್ಲಿ ಹೇಳ್ತಕ್ಕಂಥ ವಿಷಯಗಳೇನು ಅಂದರೆ ಆಹಾರದಿಂದ ಪ್ರಾರಂಭವಾಗುತ್ತೆ. ಆಹಾರ ಅಂದರೆ ಹೊಟ್ಟೆ ಹಸಿದಾಗ ಆಹಾರ ತಗೊಳ್ಳೋದು ಅನ್ನೋದು ಸುಪ್ರಸಿದ್ಧ. ಇಲ್ಲಿ ಸ್ವಲ್ಪ ಅರ್ಥವನ್ನು ವಿಸ್ತಾರ ಮಾಡುತ್ತಾರೆ. 6ನೇ ಅಧ್ಯಾಯದಲ್ಲಿ ಹೇಳಿ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಅನ್ನುವಾಗ ಆಹ್ರಿಯತೆ ಇತ್ಯಾಹಾರ ಅಂತ ಅರ್ಥ ಮಾಡಿದ್ರು. ಆಹ್ರಿಯತೆ ಅಂದ್ರೇನು? ಕಣ್ಣು, ಕಿವಿ, ಮೂಗು, ನಾಲಿಗೆ ಪಂಚೇಂದ್ರಿಯಗಳಿಂದಲೂ ಬಹಿರಂಗವಾದಂಥ ವಸ್ತುಗಳನ್ನು ಹೇಗೆ ಮನಸ್ಸಿಗೆ ತಗೋತೀವೋ ಅದೆಲ್ಲವೂ ಆಹಾರವೇ ಅಂತ. ಅರ್ಥಾತ್ ಏನಾಯಿತು? ನೋಡಿದರೆ ಒಳ್ಳೆಯದನ್ನು ನೋಡಬೇಕು, ಕೇಳಿದರೆ ಒಳ್ಳೆಯದು ಕೇಳಬೇಕು, ಓದಿದರೆ ಒಳ್ಳೆಯದು ಓದಬೇಕು. ಹೀಗೆ ಇಂದ್ರಿಯಗಳಿಗೆ ಒಳ್ಳೊಳ್ಳೆಯ ವಿಷಯಗಳನ್ನೇ ತಂದು ತಂದು ಒದಗಿಸ್ಬೇಕಂತ ದಾಸರು ಹೇಳ್ತಾರಲ್ಲ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ, ಮುಂದಕ್ಕೆ ರಂಗಯ್ಯನ ಅಂತ. ರಂಗಯ್ಯನ ನೋಡ್ತಕ್ಕಂಡೇ ನಿಜವಾದ ಕಣ್ಣು. ಹಾಗೆ ರಂಗಯ್ಯನ ಕಥೆ ಕೇಳತಕ್ಕಂಥ ಕಿವಿಯೇ ನಿಜವಾದ ಕಿವಿ. ರಂಗಯ್ಯನ ದಿವ್ಯ ನಾಮವನ್ನು ನುಡಿಯತಕ್ಕದ್ದೇ ನಾಲಿಗೆ ಕೆಲಸ. ಹೀಗೆ ಇದೆಲ್ಲವನ್ನು ಈ ಭಗವದ್ಗೀತೆ ಒಳಗೆ ಆಹಾರ ಅಂತಲೇ ಕರುತ್ತೆ. ಆಕ್ರಿಯತೆ ಮನುಷ್ಯ ಸ್ವೀಕರಿಸುತ್ತಾನೆ ಅಂತ. ಆದ್ರೆ ವ್ಯವಹಾರದಲ್ಲಿ ನಮಗೆ ಆಹಾರ ಅಂದರೆ ಬೆಳಿಗ್ಗೆ ಏನು ಆಹಾರ, ತಿಂಡಿ, ಮಧ್ಯಾಹ್ನ ಏನು ಊಟ, ಹೀಗೆ. ಇದು ಕೇವಲ ಸ್ಥೂಲವಾಯಿತು. ಆದರೆ ವೇದಾಂತಕ್ಕೆ ಬೇಕಾದಂಥ ಆಹಾರ ಅನ್ನೋದು ಪಂಚೇಂದ್ರಿಯಗಳಿಂದಲೂ ನಾವು ಸೇವಿಸಬೇಕಾದಂಥ ವಸ್ತುಗಳು. ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಇದೆ. ಸಾತ್ವಿಕವನ್ನೇ ತೆಗೆದುಕೊಳ್ಳಬೇಕು ಅನ್ನೋ ಅರ್ಥದಲ್ಲಿ ಅದರ ವಿಂಗಡವನ್ನು ಬರೆದು ಹೇಳ್ತಾ ಇದ್ದಾರೆ. ಸಾತ್ವಿಕ ರಾಜಸ ತಾಮಸ ಪುರುಷ ಪ್ರಿಯತ್ವ ದರ್ಶನಂ ಅಂತ ಒಂದು ಮಾತು. ಇದರಲ್ಲಿ ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅನ್ನೋದು ಆ ಮನುಷ್ಯನ ಒಂದಾನೊಂದು ಯೋಗ್ಯತೆ ಮೇಲೆ ಹೋಗುತ್ತೆ. ಸಾತ್ವಿಕ ಮನುಷ್ಯನಿಗೆ ಸಾತ್ವಿಕ ಆಹಾರ, ರಾಜಸ ಮನುಷ್ಯನಿಗೆ ರಾಜಸ, ತಾಮಸ ಮನುಷ್ಯನಿಗೆ ತಾಮಸ. ಹೀಗೆ ಹಾಗಾದ್ರೆ ಸಾತ್ವಿಕ ಯಾವುದು, ರಾಜಸ ಯಾವುದು ಅಂದರೆ ಮುಂದೆ ವಿವರಣೆ ಕೊಡ್ತಾರೆ. ಇದು ಕೂಡ ಅಧ್ಯಾತ್ಮ ಜ್ಞಾನಕ್ಕೆ ಬಹಳ ಮುಖ್ಯವಾದ ಸಾಧನ ಅಂತ ಹೇಳ್ತಾ, ರಸ್ಯ ಸ್ನಿಗ್ಧಾದಿಷು ಆಹಾರ ವಿಶೇಷೇಷು ಆತ್ಮನಃ ಪ್ರೀತ್ಯತಿರೇಕೇಣ ಲಿಂಗೇನ ಚ ಸಾತ್ವಿಕತ್ವಂ ರಾಜಸತ್ವಂ ತಾಮಸತ್ವಂಚ ಬುದ್ಧ್ವಾ ರಜಸ್ತಮೋಲಿಂಗಾನಾಂ ಆಹಾರಾಣಾಂ ಪರಿವರ್ಜನಾರ್ಥಂ ಸತ್ವಲಿಂಗಾನಾಂಚ ಉಪಾದಾನಾರ್ಥಂ. ಅಂದರೆ ಆಹಾರ ಹೇಗಿರಬೇಕು ಅನ್ನೋದನ್ನು ಭಗವಂತನೇ ಇಲ್ಲಿ ನಿರೂಪಣೆ ಮಾಡ್ತಾನೆ. ಅದನ್ನು ತಿಳ್ಕೊಳ್ಳಿ. ಆ ಗುಣಗಳುಳ್ಳಂಥ ಆಹಾರವನ್ನು ತೆಗೆದುಕೊಂಡಾಗ ಸಾತ್ವಿಕವಾದಂಥ ಮನಸ್ಸು ಉಂಟಾಗಿ ಭಗವಂತನಲ್ಲಿ ಪ್ರೇಮವನ್ನು ಮಾಡುವುದಕ್ಕೆ ಅನುಕೂಲವಾಗುತ್ತದೆ. ಹಾಗೆ ರಾಜಸಾಹಾರ ತಗೊಂಡ್ರೆ ಮನಸ್ಸು ಚಂಚಲವಾಗಿಬಿಡುತ್ತೆ, ನೆಟ್ಟಿಗೆ ನಿಲ್ಲೋದಿಲ್ಲ, ಎಷ್ಟು ಜ್ಞಾಪಕ ಮಾಡಿಕೊಂಡ್ರು ಜ್ಞಾಪಕ ಆಗೋದಿಲ್ಲ. ಅದಾಯಿತು. ಇನ್ನು ತಾಮಸಾಹಾರ ತಗೊಂಡ್ಬಿಟ್ರಂತೂ ಉಪನ್ಯಾಸ ನಡೀತಾ ಇರುತ್ತೆ, ನಿದ್ದೆ ಮಾಡ್ತಾಳೋ ಇರ್ತಾರೆ. ಅದು ಎಲ್ಲಕ್ಕಿಂತ ಅತ್ಯಂತ ಕಟ್ಟಕಡೆ ಹೇಳೋದು. ಯಾರಾದ್ರೂ ಎಬ್ಬಿಸ್ಬೇಕು, ಉಪನ್ಯಾಸ ಮುಗೀತು ಮೇಲೆ ಆಯ್ತದೆ. ಹೀಗೆ ಮನುಷ್ಯನ ಒಂದಾನೊಂದು ಜೀವನ ಸಾತ್ವಿಕ ರಾಜಸ ತಾಮಸ ಅಂತಕ್ಕ 3 ಮಟ್ಟದಲ್ಲಿ ಇದ್ದು ಅಂತಃಕರಣವನ್ನೇ ಬಳಸಬೇಕು. ಅಧ್ಯಾತ್ಮ ವಿದ್ಯೆ ಅಂದರೆ ಅಂತಃಕರಣ ವಿದ್ಯೆ ಅಂತಲೇ ಗುರುಗಳು ಹೇಳ್ತಾ ಇದ್ದರು. ಅಂತಃಕರಣವನ್ನು ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಳ್ಳದೆ ಹೋದರೆ, ಬಳಸದೆ ಹೋದರೆ ಏನೂ ಆಗೋಲ್ಲ. ಯಾಕೆ ಅಷ್ಟು ಹೇಳ್ತಾರೆ ಅಂದರೆ ಅಂತಃಕರಣವನ್ನು ಅನುಸರಿಸಿ ಇಂದ್ರಿಯಗಳು ಕೆಲಸ ಮಾಡ್ತವೆ. ಆದ್ದರಿಂದ ಇಂದ್ರಿಯಗಳಿಗೂ ಅದಕ್ಕೂ ಪರಸ್ಪರ ಸಂಬಂಧ. ನೀವು ಇಂದ್ರಿಯಗಳನ್ನು ಹತೋಟಿ ಹಿಡಿಯಬೇಕು ಅಂದರೆ ಅಂತಃಕರಣವನ್ನು ಹತೋಟಿಲಿಟ್ಕೋಬೇಕು. ಈ ಅರ್ಥದಲ್ಲಿ ಆ ಆಹಾರವೂ ಕೂಡ ಒಂದೊಂದು ಕೆಲಸ ಮಾಡುತ್ತೆ. ಅದನ್ನೇ ಸಾತ್ವಿಕ, ರಾಜಸ, ತಾಮಸ ಅಂತ ವಿಂಗಡಿಸಿದ್ದಾರೆ. ಸಾತ್ವಿಕ ಆಹಾರ ತಗೊಂಡ್ರೆ ಅಂತಃಕರಣವು ಸಾತ್ವಿಕವಾದಂತಹ ವೃತ್ತಿಯನ್ನು ಹೊಂದುತ್ತದೆ. ಆ ಅಂತಃಕರಣ ಶುದ್ಧವಾದರೆ
ಜ್ಞಾನಕ್ಕೆ ತಕ್ಕ ಯೋಗ್ಯತೆ ಬರುತ್ತೆ. ಹೀಗೆಲ್ಲ ಮೆಟ್ಲಾಗಿ ಮೇಲಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ತಥಾ ಇದು ಆಹಾರದ ವಿಷಯ ಆಯಿತು. ಇನ್ನು 17ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಷಯ ಇದೆ ಅಂತ. ಏನು? ಯಜ್ಞಾದೀನಾಮಪಿ ಸತ್ವಾದಿಗುಣಭೇದೇನ ತ್ರಿವಿಧತ್ವ ಪ್ರತಿಪಾದನಂ ಅಂತ. ಆಹಾರದ ಜೊತೆಗೆ ಯಜ್ಞವೇ ಮುಂತಾದ ಇನ್ನೂ ಕೆಲವು ಸಾಧನಗಳಲ್ಲಿಯೂ ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂಥ ವಿಭಾಗ ಇದೆ. ಅದನ್ನು ಕೂಡ ಇಲ್ಲಿ ಸಾಧನ ರೂಪವಾಗಿ ಹೇಳುವುದಕ್ಕೋಸ್ಕರ ಅಂತ. ಆಗಲೇ ಸಾತ್ವಿಕವಾಗಿರ್ತಕ್ಕಂಥದ್ದನ್ನು ಹೇಳಿದರೆ ಸಾಕು. ರಾಜಸ ತಾಮಸ ಯಾಕೆ ಹೇಳಬೇಕು? ಆಕ್ಷೇಪಣೆ. ಅದಕ್ಕೆ ಉತ್ತರ ಕೊಡ್ತಾರೆ, ರಾಜಸ ತಾಮಸಗಳನ್ನು ನೀವು ಕೇಳಿ ತಿಳ್ಕೊಂಡ್ರೆ ಅದನ್ನು ಬಿಡೋಕ್ಕೋಸ್ಕರ ಹೇಳಿದ್ದು. ಸಾತ್ವಿಕವಾದದ್ದನ್ನು ಮಾಡಬೇಕು. ಇದನ್ನೇ ಶಾಸ್ತ್ರದಲ್ಲಿ ವಿಧಿ ನಿಷೇಧ ಅಂತಾರೆ. ವಿಧಿ ಏನೋ ತಿಳ್ಕೊಳ್ಳೋದು ನ್ಯಾಯ, ನಿಷೇಧ ಯಾಕೆ ತಿಳ್ಕೋಬೇಕು ಅಂತ ಬಿಡಬೇಕಲ್ಲ. ಯಾವುದನ್ನು ಬಿಡಬೇಕು, ಯಾವುದನ್ನು ಮಾಡಬೇಕು ಅನ್ನೋದು ಎರಡೂ ಪ್ರಧಾನವಾದದ್ದು ಅನ್ನೋ ಅರ್ಥ. ಅದಕ್ಕೋಸ್ಕರ ಯಾವುದನ್ನು ತ್ಯಾಗ ಮಾಡಬೇಕು, ಕೈ ಬಿಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ವಿಧಿ ನಿಷೇಧಗಳೆರಡನ್ನು ತಿಳಿಸಿ ಸತ್ವ, ರಜಸ್ಸು, ತಮಸ್ಸು ಅಂತಕ್ಕ ಗುಣಭೇದದಿಂದ ಈ ಆಹಾರದಲ್ಲಿಯೋ ಮತ್ತು ಒಂದಾನೊಂದು ಸಾಧನೆಯಲ್ಲಿಯೂ ವ್ಯತ್ಯಾಸವಿರುತ್ತದೆ. ಅದನ್ನು ತಿಳ್ಕೊಂಡು ರಾಜಸ ತಾಮಸಗಳನ್ನು ಪರಿತ್ಯಾಗ ಮಾಡಬೇಕು, ಸಾತ್ವಿಕವನ್ನು ಅನುಷ್ಠಾನ ಮಾಡಬೇಕು. ಹಾಗೆ ಬರೀತಾರೆ. ಕಥಂದು ನಾಮ ಪರಿತ್ಯಜೇತಿ ಸಾತ್ವಿಕಾನೇವ ಅನುತಿಷ್ಠೇದಿತ್ಯೇವಮರ್ಥಂ. ಎಲ್ಲ ಸರಿ, ಸಾತ್ವಿಕವಾದದ್ದನ್ನೇ ಅನುಷ್ಠಾನ ಮಾಡಬೇಕು ಅಂತಲೂ ರಾಜಸ ತಾಮಸಗಳನ್ನು ಬಿಡಬೇಕು ಅಂತಲೂ ಹೇಳಿದರೆ ಇದರಲ್ಲಿ ಅನುಷ್ಠಾನ ಮಾಡೋಕ್ಕೇನೋ ಪ್ರಯತ್ನ ಮಾಡೋಣ, ಈ ರಾಜಸ ತಾಮಸಗಳನ್ನು ಬಿಡೋದು ಹೇಗೆ ಅಂತ. ಅದೇನೋ ಕಷ್ಟ. ಅಭ್ಯಾಸ ಏನಾಗಿರುತ್ತೋ ಅದನ್ನು ಬಿಡಿ ಅಂದ ಕೂಡಲೇ ಬಹಳ ಕಷ್ಟವಾಗುತ್ತೆ. ಬೇಕಾದ್ರೆ ಅಭ್ಯಾಸವನ್ನು ಬೇಗ ಮಾಡಿಬಿಡಬಹುದು. ಎಂಥ ಅಭ್ಯಾಸ? ದುರಭ್ಯಾಸ. ಬಿಡಿ ಅಂದ ಕೂಡಲೇ ಹೇಗೆ ಬಿಡೋದು ಅಂತ ಮತ್ತು ಅದಕ್ಕೆ ಅದರ ಬದಲು ಇದು ಅಂತ ಪರ್ಯಾಯ ಹುಡುಕ್ತಾ ಕೂತ್ಕೋತೀವಿ. ಬಿಡೋಕ್ಕಾಗೋದಿಲ್ಲ. ಮನುಷ್ಯನ ಒಂದಾನೊಂದು ದೌರ್ಬಲ್ಯ. ಆದರೆ ಅಧ್ಯಾತ್ಮಶಾಸ್ತ್ರ ಹೇಳ್ತಾ ಇದೆ ಹಾಗಲ್ಲ. ಮೆಲ್ಲಗೆ ಆ ಕೆಟ್ಟದನ್ನೆಲ್ಲ, ದುರಭ್ಯಾಸಗಳನ್ನೆಲ್ಲ ಬಿಡತಕ್ಕದ್ದು ಕೂಡ ಅತ್ಯಂತ ಅವಶ್ಯಕ. ಇಲ್ಲದೆ ಹೋದರೆ ಅಂತಃಕರಣ ಶುದ್ಧಿ ಆಗೋದೇ ಇಲ್ಲ. ಅಂತಃಕರಣ ಶುದ್ಧಿ ಆಗೋಲ್ಲ ಅಂದರೆ ಜ್ಞಾನ ಬರೋಲ್ಲ. ಇದನ್ನೆಲ್ಲ ವಿವರವಾಗಿ ತಿಳಿಸೋಕ್ಕೋಸ್ಕರ ಈಗ ಭಗವಂತ ಅರ್ಜುನನನ್ನು ನೆಪ ಮಾಡಿಕೊಂಡು ಹೇಳ್ತಾ ಇದ್ದೆ. ಅರ್ಜುನಂಗಲ್ಲೇ ಹೇಳ್ತಾ ಇರೋದು, ಅರ್ಜುನ ಮಾಡ್ಕೊಳ್ಳಿ ಅನ್ನಬಾರ್ದು. ಕೇಳ್ತಾ ಇರೋರೆಲ್ಲ ಅರ್ಜುನರೇ ಅಂತ ಅರ್ಥ. ನಾವು ತಿಳ್ಕೋಬೇಕು ಹೇಗಿರಬೇಕು ನಮ್ಮ ಒಂದಾನೊಂದು ವ್ಯವಹಾರದಲ್ಲಿ ಅನ್ನೋದನ್ನು ಹೇಳ್ತಾರೆ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹೇ ಅರ್ಜುನ, ಇಲ್ಲಿ 17ನೇ ಅಧ್ಯಾಯದಲ್ಲಿ ಏನೇನು ವಿಷಯ ಬರುತ್ತೆ ಅನ್ನೋದನ್ನು ಪಟ್ಟಿ ಮಾಡಿ ಹೇಳ್ತೇನೆ. ಮೊದಲನೇದಾಗಿ ಆಹಾರದ ವಿಷಯದಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂಬ ವಿಭಾಗವನ್ನು ತಿಳಿಸಿ ಹೇಳ್ತೇನೆ. ಇದರಲ್ಲಿ ಯಾರ್ಯಾರಿಗೆ ಯಾವ್ಯಾವುದು ಪ್ರಿಯವಾಗುತ್ತೆ ಅನ್ನೋದನ್ನು ತಿಳಿಸ್ತೇವೆ. ಹಾಗೆಯೇ ಯಜ್ಞದಲ್ಲಿಯೂ ಸಾತ್ವಿಕ, ರಾಜಸ, ತಾಮಸ ಅಂತ 3 ಭಾಗ, ಅದನ್ನು ಹೇಳ್ತೀನಿ. ತಪಸ್ನಲ್ಲೂ ಅಷ್ಟೇ, ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು. ಹಾಗೆಯೇ ದಾನದಲ್ಲಿ ಕೂಡ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಇಷ್ಟು ಭೇದಗಳನ್ನು ಈಗ ನಾನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಶೃಣು ಅಂದ್ರು, ಕೇಳಯ ಅರ್ಜುನ ಈ ವಿಷಯಗಳನ್ನೆಲ್ಲ ಅಂತ. ನೋಡಿ, ನಮ್ಮ ಯಾವ ಟೆಕ್ಸ್ಟ್ ವಿದ್ಯಾಭ್ಯಾಸದ ಒಂದು ಸಿಲೆಬಸ್ನಲ್ಲಿ ಇಂಥ ವಿಷಯಗಳನ್ನು ಹೇಳೋದೇ ಇಲ್ಲ. ಇನ್ನು ಮನುಷ್ಯನಾಗಿ ಬಾಳಲಿಲ್ಲ ಅಂದರೆ ಅವನಿಗೆ ಹೇಗಿರಬೇಕು ಅನ್ನೋದನ್ನು ಭಗವದ್ಗೀತೆ ಏನು ಹೇಳುತ್ತೋ ಅದನ್ನು ಹೇಳ್ಕೊಡದೆ ಇದ್ಮೇಲೆ ಹೆಂಗೆ ಗೊತ್ತಾಗುತ್ತೆ? ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳಿಸ್ಬೇಡವೇ? ಈ ಅರ್ಥದಲ್ಲಿ ನಿಜವಾಗಿಯೂ ಕೂಡ ಭಗವದ್ಗೀತೆಯನ್ನು ಮಾತ್ರ ಯಾರೂ ತಿರಸ್ಕಾರ ಮಾಡೋ ಹಾಗಿಲ್ಲ. ಅದನ್ನು ಅವಶ್ಯವಾಗಿ ತಿಳ್ಕೊಂಡ್ರೆ ಅವನು ಮನುಷ್ಯನಾಗುವುದು. ಅದನ್ನು ಹೇಳ್ತಾನೆ ಭಗವಂತ. ಈ ಸಾತ್ವಿಕ ರಾಜಸ ತಾಮಸಗಳ ವಿವರಣೆಯನ್ನು ಕೇಳಪ್ಪ ಅಂತ. ಆಹಾರಸ್ತ್ವಪಿ ಸರ್ವಸ್ಯ
ತ್ರಿವಿಧೋ ಭವತಿ ಪ್ರಿಯ ಅಂತ ಶ್ಲೋಕ ಇದೆ. ಆಚಾರ್ಯರು ಬರೀತಾರೆ, ಆಹಾರಸ್ತ್ವಪಿ ಸರ್ವಸ್ಯ ಭೋಕ್ತು ಪ್ರಾಣಿನಃ ತ್ರಿವಿಧ ಭವತಿ ಪ್ರಿಯ ಅಂತ. ಈ ಆಹಾರ ಅನ್ನೋದು ಸರ್ವಸ್ಯ ಪ್ರಾಣಿನಃ ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಅನ್ವಯವಾಗುತ್ತದೆ. ಅಂದಮೇಲೆ ಅದರಲ್ಲಿ 3 ವಿಧ ಇದೆ. ಏನೇನು? ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತ 3 ಇದೆ. ತಥಾ ಹಾಗೆಯೇ ಯಜ್ಞ, ಯಜ್ಞದಲ್ಲೂ ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ. ತಥಾ ಹಾಗೆಯೇ ತಪಃ, ತಪಸ್ಸು, ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು. ತಥಾ ದಾನಂ, ದಾನದಲ್ಲೂ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಇಷ್ಟನ್ನು ಈಗ ಒಂದೊಂದಾಗಿ ಹೇಳ್ತೇನೆ. ತೇಷಾಂ ಆಹಾರಾದೀನಾಂ ಭೇದಂ ಇಮಂ ಶೃಣು. ಹೀಗೆ ಆಹಾರಾದಿಗಳಲ್ಲಿ ಇರತಕ್ಕ ಒಂದಾನೊಂದು ಸಾತ್ವಿಕ ರಾಜಸ ತಾಮಸ ಅಂತಕ್ಕ ಭೇದವನ್ನು ಕುರಿತು ಈಗ ಹೇಳ್ತೇನೆ, ಇದನ್ನು ಕೇಳು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಭಗವದ್ಗೀತೆ ಓದೋನು ಮೊದಲು 17ನೇ ಅಧ್ಯಾಯ ಓದಬೇಕು. ಯಾಕೆ ಸ್ವಾಮಿ ಅಂತ ತಿಳ್ಕೊಂಡ್ರೆ ನಿಂಗೆ ಭಗವದ್ಗೀತೆ ಅರ್ಥವಾಗುತ್ತೆ. ಇಲ್ಲೇ ಸುಮ್ಮನೆ ಅಶೋಚ್ಯಾನಂದ ಶೋಚಸ್ತಮ ಅಂತ ಪಾರಾಯಣ ಮಾಡಿದ್ರೆ ಏನು ಪ್ರಯೋಜನ ಅಪ್ಪ. ಆಮೇಲೆ ಏನಂತೆ, ಇದು ಶ್ರೀಮದ್ ಭಗವದ್ಗೀತಾಸು 2ಧ್ಯಾಯ 3ಧ್ಯಾಯ. ಅದಕ್ಕನ್ನೋರು ಗುರುಗಳು ತಮಾಷೆಯಾಗಿ, ಕೃಷ್ಣ ಭಗವಂತ ಹೇಳಿದ್ದಂತೆ ಅರ್ಜುನ ಕೇಳಿದ್ದಂತೆ, ನಾನು ಕೃಷ್ಣನೂ ಅಲ್ಲ ಅರ್ಜುನನೂ ಅಲ್ಲ ಅಂದ್ರೆ ಏನಾಯ್ತು ಅಂತ. ಆದ್ರಿಂದ ಕೇಳತಕ್ಕವನು ಏನಾಗಬೇಕು? ಅರ್ಜುನನೇ ಆಗಬೇಕು. ಹೇಳುವವನು ಕೃಷ್ಣನಂತೆ ತಿಳ್ಕೊ. ಹೀಗೆಲ್ಲ ಅದನ್ನ ಜೀವನಕ್ಕೆ ಅನ್ವಯ ಮಾಡಿಕೊಳ್ಳಬೇಕಾದ ಕ್ರಮ. ಆದ್ದರಿಂದಲೇ ಗೀತೆಯನ್ನ ಸಾರ್ವತ್ರಿಕ ಗ್ರಂಥ ಅಂತಾರೆ. ಯಾರು ಬೇಕಾದ್ರೆ ಮನುಷ್ಯ ಮಾತ್ರದವರು ಎಲ್ಲರಿಗೂ ಅನ್ವಯಿಸಿ. ಅದೇನು ಬರೀ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಸೇರಿದ್ದು ಅಂತ ಅಲ್ಲವೇ ಅಲ್ಲ. ಇದರಲ್ಲಿ ಎಲ್ಲವನ್ನೂ ಬಹಳ ವಿಶೇಷವಾಗಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಭಗವಂತ ಹೇಳ್ತಾ ಇದ್ದಾನೆ. ಈಗ ಆಹಾರ ಭೇದವನ್ನ ಒಂದೊಂದಾಗಿ ಹೇಳ್ತಾರೆ. ಸಾತ್ವಿಕ ಆಹಾರ ಅಂದ್ರೆ ಯಾವುದು? ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕ ಪ್ರಿಯಾ. ಸಾತ್ವಿಕ ಆಹಾರ ಅಂದ್ರೆ ಇದೇ ಲಕ್ಷಣ. ಏನು? ಒಂದೇ ಒಂದು ಶ್ಲೋಕದ ಅರ್ಧ ಭಾಗವೆಲ್ಲ ಸೇರಿ ಒಂದೇ ವಾಕ್ಯ ಮಾಡಿದ್ದಾರೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಇದನ್ನು ಶಂಕರಾಚಾರ್ಯರು ಬಿಡಿಸಿ ಹೇಳ್ತಾರೆ. ಆಯುಶ್ಚ ಸತ್ವಂಚ ಬಲಂಚ ಆರೋಗ್ಯಂಚ ಸುಖಂಚ ಪ್ರೀತಿಶ್ಚ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಯ. ಇದು ದ್ವಂದ್ವ ಸಮಾಸ ಅಂತ. ಈಗ ನಾವು ತೆಗೆದುಕೊಳ್ಳತಕ್ಕ ಆಹಾರದಲ್ಲಿ ಏನೇನು ಗುಣಗಳಿರಬೇಕು ಅನ್ನೋದನ್ನು ಹೇಳ್ತಾರೆ. ಏನಿರಬೇಕು? ಆ ಆಹಾರವನ್ನು ತಗೊಂಡ್ರೆ ಆಯುಷ್ಯಾಭಿವೃದ್ಧಿ ಆಗುವಂತೆ ಇರಬೇಕು. ಸತ್ವ ಅಂದರೆ ಶರೀರಕ್ಕೆ ಶಕ್ತಿ ಬರಬೇಕು, ಬಲ ಬರಬೇಕು, ಆರೋಗ್ಯ ಉಂಟಾಗಬೇಕು. ಅದು ಬಹಳ ಮುಖ್ಯವಾದದ್ದಾನೆ. ಎಷ್ಟೋ ಸಲ ನಾವು ಕಾಯಿಲೆ ಬೀಳೋದೆಲ್ಲ ಆಹಾರ ನಿಮಿತ್ತವಾಗಿಯೇನೆ. ಯಾಕೆ? ನಮಗೆ ಯಾವುದು ಒಗ್ಗಲು ಅಂಥದ್ದನ್ನ ನಾಲಿಗೆ ರುಚಿಗೆ ತಿಂದು ಬಿಡ್ತೀವಲ್ಲ, ಮುಗದೇ ಹೋಯ್ತು. ಅದ್ರಲ್ಲೂ ಮಕ್ಕಳಂತೂ ಎಷ್ಟು ಹಠ ಮಾಡ್ತೇವೆ ನೋಡಿ. ಅದಕ್ಕೆ ತಾಯಿಯಂದ್ರೆಲ್ಲ ಮುಚ್ಚಿಟ್ಟು ಏನೇನೋ ಮಾಡ್ತಾರೆ. ಯಾಕೆ ಅಂತ ಅವ್ರಿಗೆ ಗೊತ್ತಿರಲ್ಲ ಎಷ್ಟು ತಗೋಬೇಕು ಅಂತ. ಆ ರೀತಿಯಲ್ಲಿ ಆಯುಷ್ಯವನ್ನು, ಸತ್ವ ಅಂದರೆ ಸತ್ವಗುಣವನ್ನು, ಬಲವನ್ನು, ಆರೋಗ್ಯವನ್ನು, ಸುಖವನ್ನು, ಪ್ರೀತಿಯನ್ನು ಇಷ್ಟನ್ನು ಕೊಡತಕ್ಕಂಥ ಆಹಾರವನ್ನು ಸ್ವೀಕರಿಸಬೇಕು ಅಂತ. ಅದರಲ್ಲೂ ನೀವು ಎಷ್ಟು ಸ್ವೀಕರಿಸಬೇಕು, ಎಷ್ಟು ಸ್ವೀಕರಿಸಬಾರದು ಹೀಗೆಲ್ಲ ಬರೀತಾರೆ. ನಮ್ಮ ಕರ್ಮಕಾಂಡದಲ್ಲಿ ಇದಕ್ಕೆಲ್ಲ ತುಂಬ ಒಂದಾನೊಂದು ಪ್ರಾಶಸ್ತ್ಯ. ಮನುಷ್ಯ ಎಷ್ಟು ಸಲ ಊಟ ಮಾಡಬೇಕು, ಹೇಗೆ ಎಲ್ಲ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಹೇಗೆ, ಮಧ್ಯಾಹ್ನ ಕಾಲದಲ್ಲಿ ಹೇಗೆ ಅಂತ. ಆಮೇಲೆ ನಡುವೆ ಅಂತೂ ತಮಗೆಲ್ಲ ಗೊತ್ತಿದೆ, 15 ದಿನಕ್ಕೊಂದ್ಸಲ ಪೂರ್ತಿ ಆಹಾರ ಬಿಟ್ಬಿಡ್ಬೇಕು. ಅದಕ್ಕೇನು ಹೆಸರು? ಏಕಾದಶಿ. ನಮ್ಮ ಜಾಣತನ ಏನು? ಏಕಾದಶಿ ಬಂದಿದೆ, ಬಾಯಿ ಚಪಲಕ್ಕೆ ತಕ್ಕ ತಿಂಡಿನೇ ಮಾಡ್ಕೊಂಡು ತಿನ್ಬೇಡ ಅಂತ. ಏನು ಮಾಡಿದ್ರೆ ಏಕಾದಶಿ ಮಾಡಿದ್ರೆ. ಏಕಾದಶಿ ಏನು ಮಾಡಿದ್ರಿ ಅಂತ ಬೇರೆ ಕೇಳ್ತಾರೆ ಜನ. ಏಕಾದಶಿ ಉಪವಾಸ ಇರಬೇಕು ಅಂದ್ರೆ ಅವತ್ತು ಒಳ್ಳೆ ಸ್ಪೆಷಲ್ಲಾಗಿ ಏನಾದ್ರು ಮಾಡ್ಕೊಂತೀವಿ. ಅದು ಯಾವುದು ಸರಿಯಾದ ಅರ್ಥ ಅಲ್ಲ.
ಹೇಗಿರ್ಬೇಕು ಏಕಾದಶಿ ಅಂದರೆ ಏಕಾದಶ್ಯಾಂ ದಿವಾರಾತ್ರವು ಕರ್ತವ್ಯಂ ಭೋಜನದ್ವಯಂ ಅಂತ ಒಬ್ರು ಹರಿಕಥೆಯವ್ರು ಹೇಳ್ತಾ ಇದ್ರು. ಒಬ್ಬ ಅರ್ಥ ಮಾಡ್ದ, ಏನ್ರಿ ದಿನ ಒಂದ್ಸಲ ಊಟ ಮಾಡಿದ್ರೆ ಏಕಾದಶಿ 2 ಸಲ ಮಾಡ್ಬೇಕೆ? ಹಾಗಲ್ಲ ಕಣಯ್ಯ, ಶ್ಲೋಕ ತಪ್ಪು ಅರ್ಥ ಮಾಡ್ತೀಯ. ಭೋಜನ ಅಂದ್ರೆ ಏನ್ ಗೊತ್ತೇ? ಭೋ ಜನ ಎಲ್ಲಿ ಜನಗಳಿರ ಅಂತ ಅರ್ಥ ಅದು. ನೀವು ಮೇಲೆ ಭೋಜನದ ಮೇಲೆ ಪ್ರೀತಿ ಅಂತ ಅದ್ರಲ್ಲಿ ಭೋಜನ ದ್ವಯಂ ಅಂದ್ರೆ ದಿನ ಒಂದು ಮಾಡ್ರಿ 2 ಊಟ ಮಾಡ್ಬೇಕಾ? ಹಾಗಲ್ಲ. ಭೋಜನ ಎಲ್ಲಿ ಜನಗಳಿರ ಏಕಾದಶಿ ದಿವಸ ಹಗಲು ರಾತ್ರಿ ಮಾಡಬೇಕಾದ 2 ಕೆಲಸ ಇದೆ. ಏನೇನು? ರಾತ್ರೌ ಜಾಗರಣಂ ಕುರ್ಯಾತ್ ದಿವಾತು ಹರಿಕೀರ್ತನಂ. ಅವನು ಉತ್ತರಾರ್ಧ ಹೇಳಕ್ ಮುಂಚೆ ಇವನು ಅರ್ಥ ಮಾಡ್ಬಿಟ್ಟಿದ್ದ, ಶ್ಲೋಕ ಕೆಟ್ಟ ಹೋಗ್ಬಿಡುತ್ತೆ. ಹಾಗಲ್ಲ, ಅರ್ಥ ಹೀಗೆ ಮಾಡಬೇಕು. ರಾತ್ರಿಯಲ್ಲಿ ಏನು ಮಾಡಬೇಕು? ಜಾಗರಣ, ಎಚ್ಚರವಾಗಿರಬೇಕು, ಪರಮಾತ್ಮನ ಚಿಂತನೆ ಮಾಡ್ತಾ. ಏಕಾದಶಿ ದಿವಸ ಜಾಗರಣೆ ಅಂತ. ಹಗಲತ್ತೇನು ಮಾಡಬೇಕು? ದಿವಾತು ಹರಿಕೀರ್ತನ, ಭಗವಂತನ ದಿವ್ಯವಾದಂತಹ ನಾವು ಕೀರ್ತನೆ ಮಾಡಬೇಕು ಅಂತ ಅರ್ಥ. ಇದನ್ನೆಲ್ಲ ಹಿಂದೆ ಹರಿಕಥೆಯವ್ರು ತಮಾಷೆ ಹೇಳೋರು. ಈ ಹರಿಕಥೆ ನಿಂತು ಹೋಗ್ಬಿಟ್ಟಿದೆ ನೋಡಿ, ಯಾರು ಕೇಳೋದಿಲ್ಲ. ಟಿವಿ ಬಂದ ಮೇಲೆ ಮುಗಿದೇ ಹೋಯ್ತು, ಅವರಿಗೆಲ್ಲ ರಿಟೈರ್. ಎಲ್ಲೂ ಹೇಳಿ. ನಿಜವಾಗಿಯೂ ಎಷ್ಟು ಪರಿವರ್ತನೆ ಅಂದರೆ ಆಧುನಿಕ ವಿಜ್ಞಾನ ಮನುಷ್ಯನನ್ನು ಇನ್ನಷ್ಟು ಅಜ್ಞಾನಕ್ಕೆ ತಗೊಂಡು ಹೋಗುತ್ತೆ ಹೊರತು ಅದಕ್ಕೆ ಬರೀ ವಿಜ್ಞಾನ ಅಂತ ಹೆಸರು ಆಗ್ತದೆ. ಬೇಡ, ಇರಲಿ. ನಿಜ ಏನಾಯ್ತು ಈಗ? ಈ ಒಂದಾನೊಂದು ಆಹಾರದಲ್ಲಿ ಏನೇನಿರಬೇಕು ಅಂತ ಹೇಳ್ತಾರೆ. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ. ಆಹಾರ ಆಯುಷ್ಯವನ್ನ ಬೆಳೆಸ್ತಕ್ಕಂಥದ್ದಾಗಿರಬೇಕು. ಸತ್ವ ಅಂದರೆ ಸತ್ವ ಗುಣವನ್ನು ಶಕ್ತಿಯನ್ನು ಕೊಡ್ತಕ್ಕದ್ದಾಗಿರಬೇಕು. ಹಾಗೆಯೇ ಬಲ ಆರೋಗ್ಯ ಸುಖ ಪ್ರೀತಿ ಅಂದರೆ ಪ್ರಿಯವಾಗಿರಬೇಕು, ಮನಸ್ಸಿಗೆ ಪ್ರಿಯವಾಗಿರಬೇಕು. ಹೀಗಿದ್ದು ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಅಂತ ಈ 4 ಗುಣಗಳನ್ನು ಹೇಳ್ತಾರೆ. ತೇಜ ರಸ್ಯಾಹ ರಸೋಪೇತಾಹ, ರಸ ಇರತಕ್ಕಂಥ ಆಹಾರ. ಒಂದು ಹಣ್ಣು ತಿಂತೇವೆ ಅಂತ ಇಟ್ಕೊಳ್ಳಿ, ಆ ಹಣ್ಣು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥದ್ದನ್ನು ತಗೊಂಡ್ರೆ ಅದರಲ್ಲಿ ರಸ ಇರುತ್ತೆ, ಹಾಗರ್ಥ ಅಂತ. ನಾವು ಬಲವಂತವಾಗಿ ಅದನ್ನು ಹಣ್ಣು ಮಾಡಿದರೆ ಅದರಲ್ಲಿ ರುಚಿ ಇರಲ್ಲ. ಈ ಬಾಳೆಹಣ್ಣೆಲ್ಲ ಮತ್ತೆ ಹಾಕ್ಬೇಕು ಮಾಡ್ತಾರೆ ನೋಡಿ, ಹಾಗಲ್ಲ. ತಾನಾಗಿಯೇ ಹಣ್ಣಾಗಿರೋ ಪದಾರ್ಥಕ್ಕೂ ಮತ್ತೊಂದಕ್ಕೂ ಎಷ್ಟು ವ್ಯತ್ಯಾಸ. ಹೀಗೆ ರಸ್ಯಾಹ ಅಂದರೆ ರಸೋಪೇತವಾಗಿರಬೇಕು. ಸ್ನಿಗ್ಧಾಹ ಅಂದರೆ ಸ್ನೇಹವಂತಹ ಅಂತ, ಜಿಡ್ಡಿರಬೇಕು ಅಂತ. ಆಹಾರದಲ್ಲಿ ಸ್ವಲ್ಪ ಜಿಡ್ಡಿದ್ರೆ ಅದು ತಡ್ಕೊಳ್ಳುತ್ತೆ ಅಂತ. ಇಲ್ಲೇ ಹೋಗ್ಬಿಟ್ರೆ ತಕ್ಷಣ ಹಸಿವಾಗಿಬಿಡುತ್ತೆ, ಮುಗಿದೋಯ್ತು. ಸ್ನೇಹವಂತಹ. ಸ್ಥಿರಾಹ ಅಂದರೆ ಚಿರಕಾಲ ಸ್ಥಾಯಿನಃ ಅಂತ. ಒಂದ್ಸಲ ಆಹಾರವನ್ನು ತಗೊಂಡ್ರೆ ಅದರಲ್ಲಿ ಶಕ್ತಿ ಇದ್ರೆ ಸುಮಾರು ಹೊತ್ತು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಒಂದ್ಸಲ ಎಷ್ಟೋ ಜನ ಒಪ್ಪತ್ತು ಊಟ ಮಾಡ್ಬಿಡ್ತಾರೆ, ಆರಾಮಾಗಿರ್ತಾರೆ, ಹಸಿವಾಗೋದೇ ಇಲ್ಲ ಅಂತ. ಯಾಕೆ ಅಂತ? ಆಹಾರದಲ್ಲಿ ಅಂತಹ ಶಕ್ತಿ ಇದೆ, ಅಂಥದ್ದನ್ನೇ ತೆಗೆದುಕೊಳ್ಳಬೇಕು, ಅದು ಸ್ಥಿರವಾಯಿತು. ಇನ್ನು ಹೃದಯಾಹ, ಹೃದಯ ಪ್ರಿಯಾಹ, ನಮ್ಮ ಅಂತಃಕರಣಕ್ಕೆ ಅದು ಇಷ್ಟವಾದದ್ದಾಗಿರಬೇಕು. ಆಹಾರಗಳನ್ನು ತಗೊಳ್ಳುವಾಗ ಮನುಷ್ಯನಿಗೆ ಬೇಕಾದ್ದು ಬೇಡವಾದ್ದು ಅಂತ ಯಾವಾಗಲೂ ವಿಂಗಡ ಇದ್ದೇ ಇದೆ. ಯಾವುದು ಅವನಿಗೆ ಬೇಕು ಅನಿಸುತ್ತೋ ಅದನ್ನು ಸ್ವೀಕಾರ ಮಾಡೋದು, ತಗೊಳ್ಳೋದು. ಆದರೆ ಅದು ರಸ್ಯವಾಗಿ ಸ್ನಿಗ್ಧವಾಗಿ ಸ್ಥಿರವಾಗಿ ಇರಬೇಕು ಅನ್ನೋದು ಮುಖ್ಯ ಅಂತ. ಹೀಗಿದ್ರೆ ಯಾವ ಆಹಾರ ಬೇಕಾದರೂ ಈ ಗುಣಗಳನ್ನು ಮಾತ್ರ ನಿರಾಕರಣೆ ಮಾಡೋ ಹಾಗಿಲ್ಲ. ಆ ಗುಣಗಳಿಂದ ಕೂಡಿದಂಥ ಆಹಾರವು ಸಾತ್ವಿಕ ಪ್ರಿಯ, ಸಾತ್ವಿಕರಾದವರಿಗೆ ತುಂಬಾ ಇಷ್ಟವಾಗಿರುತ್ತದೆ ಅಂತ ಅರ್ಥ. ಇಲ್ಲದೆ ಇದ್ರೆ ಏನಾಗುತ್ತೆ? ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಅದನ್ನು ಮುಂದೆ ಹೇಳ್ತಾರೆ. ಇನ್ನು ರಾಜಸಾಹಾರ ಅಂದ್ರೆ ಏನು ಅಂತ ಹೇಳ್ತಾರೆ. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟಾ ದುಃಖ ಶೋಕಾಮಯ ಪ್ರದಾಹ ಅಂದ್ರು. ಇಲ್ಲಿಯೋ ಹಾಗೆ ಮೊದಲನೇ ಈಗ ಓದಿದಂತಹ ಶ್ಲೋಕದಲ್ಲಿ ಹೇಗೆ ಒಂದೇ ವಾಕ್ಯವೋ ಅದರಂತೆ ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಅಂತ ಒಂದೇ ಪದ, ವಿಭಕ್ತಿ ಕೊನೆಯ ಒಳಗಿದೆ. ಈಗ ಅದರ ವಿವರಣೆ ಕೊಡ್ತಾರೆ. ಅತಿಶಬ್ದ ಕಟ್ವಾದಿಷು ಸರ್ವತ್ರ ಯೋಜ್ಯ ಅಂದ್ರು. ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ ಅಂತ ಮುಂದಕ್ಕಾಯಿತು. ಇಲ್ಲಿ ಕಟ್ವಂ ಲವಣಾತ್ಯುಷ್ಣ ಅಂತ ಕಡೆ ಲವಣ ಅತ್ಯುಷ್ಣ ಅಂತಿದೆ ನೋಡಿ ಶಬ್ದ. ಅತ್ಯುಷ್ಣ ಅಂದ ಕಡೆ ಉಷ್ಣ ಬಿಡಿಸೋದೇನು ಉಳಿಯುತ್ತೆ? ಅತಿ ಅನ್ನೋದು.
ಆ ಅತಿ ಅನ್ನೋದನ್ನ ಅತಿ ಕಟು, ಅತ್ಯಮ್ಲ, ಅತಿ ಲವಣ, ಅತ್ಯುಷ್ಣ, ಅತಿ ತೀಕ್ಷ್ಣ, ಅತಿರೂಕ್ಷ, ಅತಿ ವಿದಾಹಿ ಅಂತ ಸರ್ವತ್ರ ಸಂಬದ್ಧತೆ ಯಾವುದೂ ಕೂಡ ಮಿತವಾಗಿರಬೇಕು, ಹಿತಮಿತವಾಗಿರಬೇಕೇ ಹೊರತು ಮಿತಿ ಮೀರಿದಂಥದ್ದಾಗಬಾರದು. ಆದರೆ ರಾಜಸವಾದಂಥ ಅಂತಃಕರಣವುಳ್ಳವನಿಗೆ ಅದೇ ಇಷ್ಟವಂತ. ಯಾವುದನ್ನು ಬೇಡ ಅಂತಾರೋ ಅಧ್ಯಾತ್ಮ ಜ್ಞಾನಿಗಳು ಅದನ್ನು ಬೇಕು. ಅದಕ್ಕಂತಾರೆ ಕಟುಶ್ಚ ಅಮ್ಲಶ್ಚ ಅಂತೆಲ್ಲ ಅದನ್ನ ದ್ವಂದ್ವ ಸಮಾಸ ಮಾಡಿಬಿಟ್ರು. ಅದರ ಆಹಾರ ಅಲ್ಲ, ಅರ್ಥ ಗೊತ್ತೇ ಇದೆಯಲ್ಲ. ಕಟು ಅಂದ್ರೇನು? ಬಹಳ ಖಾರವಾಗಿರ್ತಕ್ಕಂಥದ್ದು. ಅಮ್ಲ ಅಂದ್ರೆ ಬಹಳ ಹುಳಿಯಾಗಿರ್ತಕ್ಕಂಥದ್ದು. ಉಷ್ಣ ಅಂದ್ರೆ ತೀರಾ ಬಿಸಿಯಾಗಿರ್ತಕ್ಕದ್ದು. ತೀಕ್ಷ್ಣ ಅಂದ್ರೂ ಅದೇ ಅರ್ಥ, ಮನಸ್ಸಿನ ಮೇಲೆ ಬಹಳವಾಗಿ ವಿಶೇಷವಾಗಿ ಪರಿಣಾಮ ಮಾಡತಕ್ಕದ್ದು. ಎಲ್ಲವೂ ಎಲ್ಲರಿಗೂ ತಡೆಯೋಲ್ಲ. ಅದಕ್ಕೆ ಡಾಕ್ಟ್ರು ಒಂದು ಇಂಜೆಕ್ಷನ್ ಕೊಡಬೇಕಾರೋ ಮಾತ್ರೆ ಕೊಡಬೇಕಾರೋ ಟೆಸ್ಟ್ ಮಾಡಿ ಇವನ ರಕ್ತ ಪರಿಚಲನೆ ಹೇಗಿದೆ ಅಂತ. ಅವನೇನಾದ್ರು ಜಾಸ್ತಿ ಕೊಟ್ಬಿಟ್ಟ ಅಂದ್ರೆ ರೋಗಿ ಡಮ್ ಅಂದ್ಬಿಡ್ತಾನೆ. ತಡೆಯೋಲ್ಲ ನೋಡಿ ಅದು. ಹಾಗೆ ಅಧ್ಯಾತ್ಮ ವಿಚಾರದಲ್ಲಿಯೂ ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ಆಹಾರ ಕೊಡಬೇಕು, ಎಷ್ಟು ಮಟ್ಟದಲ್ಲಿರಬೇಕು ಅಂತ. ಇದು ನಿಜ. ಅತಿ ಉಪ್ಪಿನ ತಿಂದುಬಿಟ್ರೆ ಬಾಯಾರಿಕೆ ಆಗ್ತಾನೇ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ? ಯಾಕೆ ಅಂತ ಅದರಲ್ಲಿ ಅಂತಹ ದೋಷ ಇದೆ. ಹಾಗಾದ್ರೆ ಉಪ್ಪು ತಿನ್ನಬಾರ್ದು ಅಂದರೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಪ್ರತಿಯೊಂದರಲ್ಲಿಯೂ ಒಂದೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮೀರಿ ಹೋದ್ರೆ ಮಾತ್ರ ತಪ್ಪಾಗುತ್ತೆ. ಅದಕ್ಕಂತಾರೆ ಈ ರಾಜಸರಾಗಿರೋರಿಗೆ ಪ್ರತಿಯೊಂದು ಅಮ್ಲ, ಲವಣ, ಉಷ್ಣ ಮುಂತಾದಂಥ ಯಾವುದೇ ಗುಣಗಳಿಂದ ಕೂಡಿದ ಆಹಾರವನ್ನಾದರೂ ಬಹಳವಾಗಿ ಬಯಸ್ತಾರಂತೆ. ಇಷ್ಟಾಹ ಅಂತ ಅವ್ರಿಗೆ ಇಷ್ಟ. ಆದ್ದರಿಂದ ಏನಾಯಿತು? ರಾಜಸಾಹಾರವನ್ನು ಸ್ವೀಕಾರ ಮಾಡಿದರೆ ಆತ್ಮತತ್ವ ವಿಚಾರವನ್ನ ತಿಳ್ಕೊಳ್ಳೋಕ್ಕೆ, ವಿಚಾರ ಮಾಡೋಕ್ಕೆ ಬರೋಲ್ಲ ಅಂತ ಅರ್ಥ. ಅಂದರೆ ಆಹಾರವು ನಮ್ಮ ಮೇಲೆ ಪರಿಣಾಮ ಮಾಡುತ್ತೆ. ಆಹಾರ ತಿನ್ನೋದಕ್ಕೂ ವಿಚಾರ ಮಾಡೋಕ್ಕೂ ಏನು ಸಂಬಂಧ ಅಂತ ಕೇಳ್ತೀವಿ. ಅದಕ್ಕೆ ಉಪನಿಷತ್ ಹೇಳುತ್ತೆ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ ಛಾಂದೋಗ್ಯೋಪನಿಷತ್ನಲ್ಲಿ ಹೇಳ್ತಾರೆ. ಆಹಾರ ಶುದ್ಧಿಯಾಗಿದ್ದರೆ ಅಂತಃಕರಣ ಶುದ್ಧಿಯಾಗಿರುತ್ತೆ. ಅಂತಃಕರಣ ಶುದ್ಧಿಯಾಗಿದ್ದರೆ ಆ ತತ್ವವನ್ನು ಗ್ರಹಣ ಮಾಡಿ ಧ್ರುವ ಸ್ಮೃತಿ ಅಂತ ಮತ್ತೆ ಮತ್ತೆ ಅದನ್ನು ಮನಸ್ಸಿನಲ್ಲೇ ಮೆಲುಕು ಹಾಕುವುದಕ್ಕೆ ಅನುಕೂಲವಾಗುತ್ತದೆ ಅಂದರು. ಹಾಗೆ ಮೆಲುಕು ಹಾಕ್ತಾ ಹಾಕ್ತಾ ಆತ್ಮತತ್ವವನ್ನು ಅಜ್ಞಾನದ ಗ್ರಂಥಿಗಳೆಲ್ಲ ಬಿಚ್ಕೊಂಡು ಹೋಗ್ತವಂತೆ. ಸ್ಮೃತಿಲಂಭೆ ಸರ್ವಗ್ರಂಥೇನಾಂ ವಿಪ್ರಮೋಕ್ಷ. ಏನು ಮಾತುಗಳು ಅಂತೀರಿ? ಎಲ್ಲ ಅನುಭವದಿಂದ ಋಷಿಗಳು ಬರೆದಿರೋದು. ಎಷ್ಟು ಚೆನ್ನಾಗಿದೆ. ನಮ್ಮ ಒಂದಾನೊಂದು ಆಲೋಚನೆಗಳಾಗಲಿ, ತೀರ್ಮಾನಗಳಾಗಲಿ, ಸಂಕಲ್ಪಗಳಾಗಲಿ ಆಹಾರವನ್ನು ಆಶ್ರಯಿಸಿದೆ. ಸರಿಯಾದ ಸಾತ್ವಿಕ ಆಹಾರ ಆದ್ಕೊಂಡು ಅಂಥ ಸಂಕಲ್ಪಗಳೇ ಬರುತ್ತೆ. ಅದೇ ಕಾರ್ಯವನ್ನೇ ಮಾಡ್ತೇವೆ. ಮನಸ್ಸು ಏಕಾಗ್ರತೆ ಇರುತ್ತೆ, ಅರ್ಥವಾಗುತ್ತೆ, ಫಲ ಬರುತ್ತೆ. ಏನೋ ಆಹಾರಗಳನ್ನು ತಗೊಂಡ್ರೆ ಎಲ್ಲೆಲ್ಲೋ ವಿಚಾರ ಮಾಡ್ತಾ ಇದ್ರೆ, ಹೇಗೋ ವ್ಯವಹಾರ ಮಾಡ್ತಾ ಇದ್ರೆ ಏನು ತೀರ್ಮಾನವೂ ಬರಲ್ಲ. ಯಾವುದರಲ್ಲಿಯೋ ನೆಲೆ ನಿಲ್ಲುವುದು ಸಾಧ್ಯವೇ ಇಲ್ಲ ಅಂತಾಗುತ್ತೆ. ಇದಕ್ಕೆ ಮನುಷ್ಯನ ಅಂತಃಕರಣ ಬಹಳ ಮುಖ್ಯ. ಅದನ್ನು ಸ್ವಾಧೀನದಲ್ಲಿಟ್ಕೊಂಡು ವಿಚಾರ ಮಾಡುವುದಕ್ಕೆ ಬಳಸುವಂಥ ಕ್ರಮದಲ್ಲಿ ಬೆಳೆಸಬೇಕದನ್ನಷ್ಟು. ಅದಕ್ಕೇನೆ ನಮ್ಮಲ್ಲಿ ಏನಂತಾರೆ, ವಾತಾವರಣ ಅಂತ. ಸರಿಯಾದ ಸಂಘ ವಾತಾವರಣ ಇದ್ರೆ ಬೆಳೆಯುತ್ತೆ. ಅದಕ್ಕೆ ಆಹಾರದ ಒಂದಾನೊಂದು ಕಾಣಿಕೆ ಉಂಟು, ಅದು ಉಂಟು. ಸುಮ್ಮನೆ ಏನೋ ಆಹಾರಾದಿಗಳನ್ನು ಸ್ವೇಚ್ಛೆಯಾಗಿ ಮಾಡಿದಾಗ ಬರೋದಿಲ್ಲ ಅಂತ. ಈ ಓದ್ತಕ್ಕ ವಿದ್ಯಾರ್ಥಿಗಳಿಗೂ ಅಷ್ಟೇನೆ. ಚೆನ್ನಾಗಿ ತಿಂಡಿ ರಾತ್ರಿ ಊಟ ಮಾಡಿಬಿಟ್ಟು ಓದೋಕ್ಕೆ ಕೂತ್ಕೊಂಡು ತೂಕಡಿಗೆ ಬಂದ್ಬಿಡ್ತು. ಅದಕ್ಕೇನು ಮಾಡೋಕ್ಕಾಗ? ಆಹಾರದಿಂದಲೇ ಎಲ್ಲ ಒಂದಾನೊಂದು ನಿಯಮದಿಂದಲೇ ಆಗಬೇಕು. ಅದಕ್ಕೋಸ್ಕರ ನಮ್ಮಲ್ಲೇ ಒಂದು ಗಾದೆ ಮಾಡಿದ್ದಾನೆ. ಏನಂತ? ಬಲ್ಲವನಿಗೆ ಹಸಿವು ಅಂತ, ಆಹಾರ ಬಲ್ಲವನಿಗೆ ರೋಗವಿಲ್ಲ. ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಕನ್ನಡದಲ್ಲಿ ಹೇಳಲಿ, ಗಾದೆ ಹೇಳಲಿ, ಶ್ಲೋಕ ಓದಲಿ, ಭಗವದ್ಗೀತೆದು ಅರ್ಥವೆಲ್ಲ ಒಂದೇನು. ಅದಕ್ಕೋಸ್ಕರ ಈ ಕಟು, ಅಮ್ಲ, ಲವಣ ಅಂತಕ್ಕ ಈ ಷಡ್ರಸಗಳಲ್ಲಿ ಬಹಳ ತೀಕ್ಷ್ಣವಾದದ್ದನ್ನ ಉಪಯೋಗಿಸಿ ಆಹಾರವನ್ನು ತೆಗೆದುಕೊಂಡಾಗ
ಆಹಾರ ರಾಜಸಸ್ಯ ಇಷ್ಟಾಹ ಅಂದರು. ರಾಜಸವಾದಂಥ ಆಹಾರಗಳು, ಅದರಿಂದ ಕಾಮ ಕ್ರೋಧ ಎಲ್ಲ ಉಂಟಾಗಿಬಿಡಬಹುದು, ಕೋಪ ಬರಬಹುದು. ಇದೆಲ್ಲ ಒಂದಾನೊಂದು ರಜೋಗುಣದ ವ್ಯಾಪಾರ. ಆ ರಜೋಗುಣದ ವ್ಯಾಪಾರ ಇದ್ದಾಗ ಒಳಗೆ ಅಂತಃಕರಣವನ್ನ ತತ್ವ ವಿಚಾರಕ್ಕೆ ಬಳಸೋಕೆ ಬರೋಲ್ಲ. ಅದಕ್ಕೋಸ್ಕರ ಇದು ದುಃಖ ಶೋಕಾಮಯ ಪ್ರದ. ಅದು ದುಃಖವನ್ನುಂಟು ಮಾಡಬಹುದು, ಶೋಕವನ್ನುಂಟು ಮಾಡಬಹುದು. ಆಮಯ ಅಂದ್ರೆ ಕಾಯಿಲೆ ಅಂತ. ಏನು ಕಾಯಿಲೆ ಬೇಕಾಗಿರ್ಬೋದು, ಆಹಾರದಿಂದಲೇ ಕಾಯಿಲೆ ಬರೋದು. ಅದು ಕೂಡ ಎಚ್ಚರಿಕೆಯಿಂದ ನಾವು ಯಾವುದೇ ಒಂದಾನೊಂದು ರೋಗ ರುಜಿನಾದಿಗಳು ಅಂಟುವಂತೆ ಅದಕ್ಕೆ ಅನುಕೂಲವಾಗಿ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ತಕ್ಕಂತೆ ಆಹಾರ ಇರಬೇಕು. ಆದರೆ ಈ ಕಟ್ಟುಂಬಲ ಲವಣಾದಿಗಳು ಸೇರಿಬಿಟ್ರೆ ಫಲ ಏನು ಗೊತ್ತೇ? ದುಃಖ ಶೋಕಾಮಯ ಪ್ರದೋ. ಇಲ್ಲ ದುಃಖವಾಗತ್ತೆ ಅಥವಾ ಶೋಕವಾಗುತ್ತೆ. ದುಃಖ ಶೋಕಾದಿಗಳು ಅಂತಃಕರಣದ ಒಂದು ಧರ್ಮ. ಮನಸ್ಸೆಲ್ಲ ಕೆಟ್ಟ ಹೋಗ್ಬಿಟ್ಟು ಏನೇನೋ ವಿಚಿತ್ರವಾಗುತ್ತೆ. ಆಗೋಲ್ಲ. ಎಷ್ಟೋ ಸಲ ನೋಡಿದ್ದೇವೆ, ಆಹಾರವನ್ನು ಜಾಸ್ತಿ ತಗೊಂಡ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದು ಮಾಡಬಹುದು, ಏನು ನಿದ್ದೆ ಮಾಡಬಹುದು, ಏನೂ ಆಗಲ್ಲ. ಅದು ಒಂದು ತಮೋ ಗುಣದ ಒಂದಾನೊಂದು ಮಟ್ಟ ಮುಟ್ಟಿಬಿಡುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ತಗೋ. ಹಿಂದೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಯೋಗಿಯಾದವನು ಎಷ್ಟು ಆಹಾರ ತಗೋಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅನ್ನೋ ಶ್ಲೋಕದಲ್ಲಿ ಶಂಕರಾಚಾರ್ಯರು ಒಂದು ಕೊಟೇಶನ್ ಕೂಡ ಕೊಟ್ಟಿದ್ದಾರೆ. ಅರ್ಧಂ ಸವ್ಯಂಜನ ಅನ್ನಸ್ಯ ತೃತೀಯಂ ಉದಕಸ್ಯ ಚ ವಾಯೋ ಸಂಚಾರಣಾರ್ಥಂತೂ ಚತುರ್ಥಂ ಅವಶೇಷೇತಂದ್ರು. ಆ ಯೋಗಾಭ್ಯಾಸ ಮಾಡೋನು ಎಷ್ಟು ಆಹಾರ ತಗೊಳ್ಳೋದು. ಆಹಾರನೇ ತಗೊಳ್ಳದೆ ಹೋದರೆ ಶರೀರವೆಲ್ಲ ಕ್ಷೀಣವಾಗಿಬಿಡುತ್ತೆ, ಆಮೇಲೆ ಅದು ಉಪಯೋಗವಾಗಲ್ಲ. ಹಾಗೂ ಹೇಳಲ್ಲ ಎಷ್ಟು ಆಹಾರ ಯುಕ್ತವಾಗಿರಬೇಕು ಅಂತ. ಅರ್ಧ ಹೊಟ್ಟೆ ಸವ್ಯಂಜನ ಅಂತ, ತರಕಾರಿ ಮುಂತಾದ ಪದಾರ್ಥಗಳಲ್ಲಿ ಸೇರಿದ ಆಹಾರವನ್ನು ಹೊಟ್ಟೆ ಅರ್ಧ ಭಾಗ ಇರಬೇಕಂತ. ಇನ್ನು 4ನೇ ಒಂದು ಭಾಗ, ಇನ್ನು ಅರ್ಧದಲ್ಲಿ 4ನೇ ಒಂದು ಭಾಗ ತೃತೀಯಂ ಉದಕಸ್ಯ, ನೀರು ಕುಡಿದಿರಬೇಕು. ಯಾಕೆಂದ್ರೆ ಅದು ಅರಗಬೇಕಲ್ಲ. ತಿಂದಂಥ ಆಹಾರ ಅರಗಕ್ಕೆ ತಕ್ಕಷ್ಟು ನೀರು ಕುಡಿದಿರಬೇಕು. ಇನ್ನು ಕಾಲು ಭಾಗ ಉಳಿಯತ್ತಲ್ಲ ಅಂದ್ರೆ ವಾಯೋ ಸಂಚಾರಣಾರ್ಥಂ ಅಂತ, ಗಾಳಿ ಆಡೋದು ಜಾಗಿರ್ಬೇಕು ಮಹಾರಾಯ ಅಂತ. ಅಲ್ಲಿ ಬರುತ್ತೆ 6ನೇ ಅಧ್ಯಾಯದಲ್ಲಿ ಶ್ಲೋಕವೇ. ಇದು ಯೋಗಿ ಆದವನಿಗೆ ಅಂತ. ಇದೇ ಏನಾಗುತ್ತೆ, ತುಂಬ ಊಟ ಮಾಡಿದ್ರು. ಜನಗಳೇನೋ ಹಾಗೆ ಉಪಚಾರ ಮಾಡ್ತಾರೆ, ಅಯ್ಯೋ ಸ್ವಲ್ಪ ತಗೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿದ್ದು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಲ್ಕೊಳ್ಳೋದೆ, ಇನ್ನೇನಿಲ್ಲ. ಇನ್ನು ಯಾವ ಧ್ಯಾನನೂ ಮಾಡೋಕ್ಕಾಗಲ್ಲ, ಓದಕ್ಕೂ ಆಗಲ್ಲ. ಚೆನ್ನಾಗಿ ಊಟ ಮಾಡಿಬಿಟ್ಟು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ, ತೂಕಡಿಕೆ ಬಂದರೆ ಇಷ್ಟೇ. ಅದಕ್ಕೋಸ್ಕರ ಯೋಗಿಯಾದವನು ತನ್ನ ಯೋಗಾಭ್ಯಾಸವನ್ನು ಧ್ಯಾನವನ್ನು ಮಾಡೋಕ್ಕೆ ಎಷ್ಟು ಅಂದರೆ ಶರೀರ ಕಾಪಾಡಿಕೊಳ್ಳೋಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಊಟ ಮಾಡಬೇಕು ಅಲ್ಲವೇ? ಇದು ಬಹಳ ಶ್ರೇಷ್ಠವಾದ. ಆದ್ದರಿಂದ ಈ ಒಂದಾನೊಂದು ಆಹಾರವನ್ನು ಕೊಟ್ಟು ಅಮಲ ಲವಣ ಮುಂತಾದಂಥ ದೋಷಗಳಿಂದ ಕೂಡಿದ್ದನ್ನೇ ತಿಂದುಬಿಟ್ರೆ ಅದು ರಾಜೋಗುಣವನ್ನು ಉಂಟು ಮಾಡುತ್ತೆ. ದುಃಖ ಶೋಕಾಮಯ ಪ್ರದಾಹ, ದುಃಖವನ್ನು ಉಂಟು ಮಾಡಬಹುದು, ಶೋಕವನ್ನು ಉಂಟು ಮಾಡಬಹುದು. ಆಮಯ ಅಂದರೆ ರೋಗ ಅಂತ ಆಯ್ತು. ಇನ್ನು ತಾಮಸಾಹಾರ ಅಂದ್ರೆ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇನ್ನು ತಮೋಗುಣಕ್ಕೆ ಮುಖ್ಯವಾದಂಥ ಆಹಾರ ಅಂದ್ರೆ ಇದೆಯಾ ಅಂತ. ಇದು ತೀರಾ ಕಟ್ಟ ಕಡೆಯದು ಅಂತ. ಸ್ವೇಚ್ಛಾಚಾರದಿಂದ ಮನುಷ್ಯ ಏನನ್ನಾದರೂ ತಿಂದರೆ ಇದೆಲ್ಲ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ಅಂಥದ್ದು ಆಹಾರ ಅಂತ ಗೊತ್ತಿರಲ್ಲ ನಮಗೆ, ಆದರೆ ಅದರೊಳಗೆ ಅಂಥ ದೋಷಗಳಿರುತ್ತೆ. ಅದನ್ನು ತಿನ್ನುವಾಗ ಎಚ್ಚರಿಕೆಯಿಂದ ಇರಬೇಕು. ಹೇಗಿರುತ್ತೆ ತಾಮಸಾಹಾರ ಅಂದರೆ ಅಂದ, ಅದಕ್ಕೆಲ್ಲ ಇದೆಯಲ್ಲ ಈಗಿನ ಕಾಲದಲ್ಲಿ ಯಾವ್ಯಾವುದೋ ಒಂದು ಪ್ರಾಣಿಗಳನ್ನು ವಧೆ ಮಾಡೋದು, ಮಾಂಸಾಹಾರಾದಿಗಳು ಬೇಕಾದಷ್ಟು ಇರುತ್ತೆ. ಇನ್ನು ಅದಕ್ಕೆ ತಕ್ಕಂತಹ ಪಾನೀಯಗಳ ಹೆಸರು ಹೇಳಬೇಕಾಗಿಯೇ ಇಲ್ಲ, ಗೊತ್ತೇ ಇದೆ. ಅಂದಮೇಲೆ ಈ ಆಹಾರದಲ್ಲಿ ತಾಮಸಾಹಾರ ಅಂದರೆ ಎಂಥದ್ದಪ್ಪ ಅಂದರೆ ಯಾತಯಾಮಂ ಗತರಸಂ, ಇದನ್ನೆಲ್ಲ ವಿವರಿಸ್ತಾರೆ. ಯಾತಯಾಮ ಅಂದರೆ ಮಂದ ಪಕ್ವಂ ಅಂತ, ಪೂರ್ತಿ ಬೇಯಬೇಕು ಅಂಥದ್ದನ್ನು ಬೇಯಿಸಿರಲ್ಲ, ಅರ್ಧಂಬರ್ಧ ಬೇಯಿಸಿರ್ತಕ್ಕಂಥದ್ದು ಅಂತ. ಏನು ಹೇಗಾಯ್ತಲ್ಲ ಅಂತ ಕೇಳಿದ್ರೆ ಕೆಲವರು ಅಯ್ಯೋ ದಂಡವಾಗುತ್ತೆ ಅಂತ ತಿಂದ್ಬಿಟ್ಟೆ ಅಂತಾರೆ. ಅದು ದಂಡವಾಗೋದಿರಲಿ, ಇವನ್ ಹೊಟ್ಟೆ ಏನಾಗಬೇಕಪ್ಪ.
ಹಾಗೆಲ್ಲ ಅರ್ಧಂಬರ್ಧ ಆಗಿರತಕ್ಕಂಥ ಬೆಂದಿರತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರದು. ಮಂದ ಪಕ್ವ ಅಂತ, ಇನ್ನು ಪೂರ್ತಿ ಹಣ್ಣಾಗಿಲ್ಲ ಅಷ್ಟರಲ್ಲೇ ತಿನ್ನು, ಅದು ಕೊಡುದು. ನಿರ್ವೀರ್ಯಸ್ಯ ಗತರಸೇನ ಉಕ್ತತ್ವ. ಯಾತಯಾಮ ಅಂದ್ರೆ ರಸ ಕಳ್ಕೊಂಡಿರತಕ್ಕದ್ದು ಅಂತ ಅರ್ಥ ಮಾಡಬಹುದಲ್ಲ, ಅದರ ರುಚಿ ಹೋಗಿದ್ದದ್ದು ಅಂತ ಅಂದ್ರೆ ನಿಜ. ಅದನ್ನು ಹಿಂದೆ ಹೇಳಿದ್ದೇವೆ, ಯಾತಯಾಮಂ ಗತರಸಂ ಅಂತ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಗತರಸ ಅನ್ನೋ ಶಬ್ದದಿಂದ ಈ ಒಂದಾನೊಂದು ಅರ್ಥವನ್ನ ಬೇರೆ ಹೇಳಬೇಕು. ಯಾತಯಾಮ ಅನ್ನಕ್ಕೊಂದು ಬೇರೆ ಅರ್ಥ, ಗತರಸ ಅನ್ನಕ್ಕೆ ಬೇರೆ ಅರ್ಥ, ಅದನ್ನು ಹೇಳ್ತಾರೆ. ಯಾತಯಾಮಾನಕ್ಕೆ ಏನ್ ಮಾಡಿದ್ರು, ಮಂದ ಪಕ್ವಂ, ಅರ್ಧಂಬರ್ಧ ಬೆಂದಿರುವುದು ಅಂತ, ಪೂರ್ತಿ ಬೆಂದಿಲ್ಲ ಅನ್ನೋ ಅರ್ಥ. ಹೇಗೆ ಅಡಿಗೆ ಮಾಡಿದಾಗ ಅನ್ನ ಒಂದು ಕ್ರಮದಲ್ಲಿ ಬೆಂದು ಒಂದು ರೀತಿ ಬರಬೇಕು, ಅದು ಅರ್ಧ ಬೆಂದ್ಬಿಟ್ಟಿದ್ರೆ ಏನಾಗಿ ಹೋಗುತ್ತೆ, ಅದರಲ್ಲಿ ಯಾವ ಒಂದೊಂದು ಪ್ರಯೋಜನವೂ ಆಗೋಲ್ಲ, ಹೊಟ್ಟೆ ನೋವು ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಅಂಥದ್ದಾಗಿರಬಾರದು. ನಿರ್ವೀರ್ಯಸ್ಯ ಗತರಸೇನ ಉಕ್ತತ್ವಾತ್ ಅಂತ. ಯಾತಯಾಮ ಆದ್ಮೇಲೆ ಇನ್ನೊಂದು ಮಾತಿದೆ ನೋಡಿ, ಗತರಸಂ ಅಂತ. ರಸ ಅಂದ್ರೆ ಅದರವಿರತಕ್ಕ ಸಾರವೆಲ್ಲ ಹೋಗ್ಬಿಟ್ಟಿದ್ರೆ ಅದು ಕೂಡ ಸಾತ್ವಿಕ ತಾಮಸಾಹಾರ ಅನ್ನಿಸ್ಕೊಳ್ಳುತ್ತದೆ. ಗತರಸಂ ಅಂದ್ರೆ ರಸವಿಯುಕ್ತ, ಏನು ಅದರಲ್ಲಿ ರಸವೇ ಇರೋದಿಲ್ಲ ಅನ್ನೋ ಅರ್ಥ. ಆಹಾರಗಳಲ್ಲಿ ಇದನ್ನೆಲ್ಲ ನಿಚಾರವಾಗಿ ಯೋಚನೆ ಮಾಡಬೇಕು. ಗತರಸ ಅಂದ್ರೆ ರಸವೇ ಇರುದ್ರೆ ಅಂತ ಕೇಳಬಹುದು. ಖಂಡಿತ ಅಂಥ ಆಹಾರಗಳೂ ಇರುತ್ತೆ. ಈ ಅಂಗಡಿಲಿ ಪುರಿ ಅಂತ ಮಾರ್ತಾರೆ ನೋಡಿ, ಆ ಪುರಿ ಒಳಗೆ ಏನು ರಸ ಇರುತ್ತೆ ಅಂದ್ರೆ ಏನಿಲ್ಲ, ಸಪ್ 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 ಆಗಿರುತ್ತೆ ಅಷ್ಟೇ. ಅದರಲ್ಲಿರೋ ರಸವೆಲ್ಲ ಹೊರಟ ಹೋಗ್ಬಿಟ್ಟಿರುತ್ತೆ. ಅದೆಲ್ಲ ಏನು ಗತರಸ ಆಯಿತು. ಪೂತಿ ಅಂದರು. ಪೂತಿ ಅಂದ್ರೆ ಆಹಾರ ದುರ್ಗಂಧಯುಕ್ತವಾಗಿರಬಾರ್ದು. ಈ ನೀರುಳ್ಳಿ ಮುಂತಾದ, ಬೆಳ್ಳುಳ್ಳಿ ಮುಂತಾದ ಇರುತ್ತೆ ನೋಡಿ, ಅದೊಂಥರ ದುಷ್ಟವಾದಂಥ ದುರ್ವಾಸನೆ ಇರುತ್ತೆ ಅಲ್ಲೇ. ಆದ್ದರಿಂದ ಅಂಥ ದುರ್ವಾಸನೆ ಉಳ್ಳಂತಹದ್ದು ಆಗಬಾರದು. ಪರಿಯುಷಿತಂಚ ಪಕ್ವಂ ಸತು ರಾತ್ರ್ಯಂತರಿತಂಚ ಯತು ಅಂತ. ಏನು ಪರಿಯುಷಿತ ಅಂದ್ರೆ ಮಾಡಿಟ್ಟದ್ದು ಒಂದು ರಾತ್ರಿ ಕಳೆದು ಹೋಗ್ಬಿಟ್ರೆ ಅದನ್ನೇನಂತಾರೆ, ಶೇಷ ಅಂತ ಕರೀತಾರೆ, ಉಳಿದದ್ದು. ಅದೇ ಪರಿಯುಷಿತ ಅಂದ್ರೆ ಈ ಅಂಜಲು ಅಂತಲೂ ಒಂದು ಅರ್ಥವಾಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹಳಸಲು ಅಂತ ನೋಡಿ, ಪದಾರ್ಥ ಹಳಸಿ ಹೋಗಿದೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದೇ ತಂಗುಳು ಅಂತಲೂ ಆಗಬಹುದು, ಹಳಸಿ ಹೋಗಿರೋದು ಅಂತ ತಂಗುಳು ಅಂತ ಅರ್ಥ. ಯಾವಾಗಲೋ ಮಾಡಿ ಈ ಬುದ್ಧಿವಂತಿಕೆ ಮಾಡಿದ್ದಾರೆ ಜನ, ಅದಕ್ಕೊಂದು ಫ್ರಿಡ್ಜ್ ತರಿಸಿಬಿಟ್ಟು ಆಮೇಲೆ ಊಟ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂತ. ಅಧ್ಯಾತ್ಮಶಾಸ್ತ್ರ ಹಾಗೆಲ್ಲ ಒಪ್ಪೋದಿಲ್ಲ. ಆ ಆಹಾರದಲ್ಲಿ ಅದರ ಸತ್ವ ಹೋಗ್ಬಿಟ್ಟಿರುತ್ತೆ. ಅದು ಪರಿಯುಷಿತ ಅಂದ್ರೆ ತಂಗಳು ಅನ್ನೋ ಅರ್ಥ, ಅದು ಕೂಡ ಸರಿಯಲ್ಲ. ಉಚ್ಛಿಷ್ಟಮಪಿ ಚಾಮೇಧ್ಯಂ. ಉಚ್ಛಿಷ್ಟ ಅಂದ್ರೆ ಭುಕ್ತ ಶಿಷ್ಟ, ಊಟ ಮಾಡಿ ಅರ್ಧ ಉಳಿಸಿರ್ತಾರೆ ನೋಡಿ, ಇವತ್ತು ಹೆಚ್ಚಾಗಿದೆ ನಾಳೆ ತಿನ್ನೋಣ ಅಂತ. ಹಾಗಿರಬಾರ್ದು. ಅದು ಅಷ್ಟು ಅರ್ಧ ತಿಂದು ಅರ್ಧ ಬಿಟ್ಟಿರ್ತಾರಲ್ಲ, ಅದನ್ನು ಉಚ್ಛಿಷ್ಟ ಅಂತಾರೆ. ಇನ್ನು ಅಮೇಧ್ಯಂ ಇದಕ್ಕೆ ಶಂಕರಾಚಾರ್ಯರು ಅಯಜ್ಞಾರ್ಹಂ ಅಂತ, ಆನಂದ ನಿವೇದನಾದಿಗಳಿಗೆ ಉಪಯೋಗಿಸುವುದಕ್ಕೆ ತಕ್ಕದ್ದಲ್ಲದ್ದು ಅಂತ. ಇದನ್ನು ಈಗಲೂ ನಾವು ಫಾಲೋ ಮಾಡ್ತೀವಿ. ದೇವರ ನೈವೇದ್ಯಕ್ಕೆ ಇಡಬೇಕಾದ್ರೆ ಏನಿಡಬೇಕೋ ಅದನ್ನೇ ಇಡಬೇಕು. ನಮ್ಮ ಬಾಯಿ ರುಚಿಗೆ ಏನು ಮಾಡುತ್ತೀವೋ ಅದನ್ನು ಅಲ್ಲೇ ನೈವೇದ್ಯ ಮಾಡುವಂತಿಲ್ಲ ಅಂತ ಆಯ್ತು. ಅಲ್ಲೇನಾಯ್ತು, ಅಲ್ಲೊಬ್ರು ಹೇಳೋರು ದೊಡ್ಡವರು, ಅವ್ರ ನಿಯಮ ಏನು ಅಂದ್ರೆ ದೇವರಿಗೆ ಏನು ನೈವೇದ್ಯ ಮಾಡ್ತೀವೋ ಅದನ್ನು ಮಾತ್ರ ನಮಗೆ ಕೊಡಿ, ನೈವೇದ್ಯ ಮಾಡದೇ ಇದ್ದದ್ದು ನಾವು ತಿನ್ನಲ್ಲ ಅಂತ. ನಮ್ಮದೇನಾಗುತ್ತೆ, ಬಾಯಿ ರುಚಿಗೆ ಏನೇನಾದ್ರು ತಿಂದ್ಬಿಡ್ತೀವಿ. ಸ್ವಾಮಿ ಇದನ್ನು ನೈವೇದ್ಯ, ನೈವೇದ್ಯಕ್ಕೆ ಬೇಡ ಕಣಯ್ಯ, ನಮಗೆ ತಿನ್ನೋಕೆ ಮಾತ್ರ ಇರಲಿ ಅಂತ. ಹಾಗಾಗಬಾರ್ದು. ಅದನ್ನಂತಾರೆ ಭಗವಂತನಿಗೆ ಅರ್ಪಿತವಾಗದೇ ಇರುವುದು ಅಮೇಧ್ಯ. ಮೇಧ್ಯ ಅಂದ್ರೆ ಪವಿತ್ರ, ಅಮೇಧ್ಯ ಅಂದ್ರೆ ಪವಿತ್ರವಲ್ಲದ್ದು, ಯಜ್ಞಕ್ಕೆ ತಕ್ಕದ್ದಲ್ಲದ್ದು ಅನ್ನೋ ಅರ್ಥ. ಇವುಗಳೆಲ್ಲ ಇಂಥ ಭೋಜನ ಅಂದ್ರೆ ಆಹಾರಗಳು ತಾಮಸಪ್ರಿಯಂ, ತಮೋಗುಣಯುಕ್ತರಾದವರಿಗೆ ಮಾತ್ರ ಬಾಯ್ಕೆಯವರಿಗಲ್ಲ. ಆದ್ರಿಂದ ಸಾತ್ವಿಕ, ರಾಜಸ, ತಾಮಸ ಅಂತ ಆಹಾರದಲ್ಲಿ ಇರ್ತಕ್ಕಂಥ 3 ವಿಧಗಳನ್ನು ಹೇಳಿದ್ದೇನಪ್ಪ. ಅನಂತರ ಅಥ ಇದಾನೀಂ ಯಜ್ಞಸ್ತ್ರಿವಿಧ ಉಚ್ಯತೆ. ಈ ಯಜ್ಞ ಅಂದ್ರೆ ದೇವತಾ ಕಾರ್ಯಗಳು, ನಾವು ಮಾಡತಕ್ಕಂಥ ಆಹ್ನಿಕ ಕಾರ್ಯಗಳು,
ಭಗವಂತನ ಪೂಜಾದಿಗಳು ಎಲ್ಲವನ್ನು ಯಜ್ಞ ಅಂತ ಕರೀತಾರೆ. ಯಜದೇವ ಪೂಜಾ ಸಂಗತಿ ಕರ್ಣ ದಾನೇಶು. ಯಜ್ಞ ದಾನ ತಪಸ್ಸು ಎಲ್ಲವೂ ಸೇರಿ ಯಜ್ಞ ಅಂತ ಭಗವಂತನಿಗಾಗಿ ಮಾಡತಕ್ಕ ಕಾರ್ಯಗಳು. ಇದರಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ 3 ಭಾಗ ಇದೆ ಅಂತ ಭಗವಂತ ಹೇಳ್ತಾನೆ. ಹೇಗೆ? ಅಥ ಇದಾನೀಂ ಯಜ್ಞಸ್ತ್ರಿವಿಧ ಉಚ್ಯತೆ. ಈಗ 3 ರೀತಿಯಾದ ಯಜ್ಞವನ್ನು ಹೇಳ್ತೇವೆ. ಅಫಲಾಕಾಂಕ್ಷಿಭಿರ್ಯಜ್ಞ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಯಸ ಸಾತ್ವಿಕ ಅಂದ್ರು. ಯಜ್ಞದಲ್ಲಿ ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ ಅಂತ 3 ವಿಭಾಗ ಇದೆ. ಅದರಲ್ಲಿ ಮೊದಲನೇದೇನು? ಸಾತ್ವಿಕ ಯಜ್ಞ ಅಂದ್ರೆ ಏನು? ಅಫಲಾಕಾಂಕ್ಷಿಭಿ ಅಫಲಾರ್ಥಿ. ಇದು ಮುಖ್ಯವಾಗಿ ಯಾವುದೇ ಒಂದು ಕರ್ಮವನ್ನು ಮಾಡಿದ ಕೂಡಲೇ ನಾವು ಫಲವನ್ನು ಬಯಸ್ತೇವೆ. ಇಲ್ಲಿ ಶಾಸ್ತ್ರ ಹೇಳುತ್ತೆ ಫಲವನ್ನು ಬಯಸೋದು ಬಿಟ್ಟು ಮಾಡ್ತದ್ದು ಸಾತ್ವಿಕ ಯಜ್ಞ. ಅದಕ್ಕೆ ನಮ್ಮಲ್ಲಿ ಏನಂತಾರೆ? ಮಮೋಪಾತ್ತ ಸಮಸ್ತ ದುರ್ಗಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಅಂತಿಷ್ಟೇನೆ. ನಾವು ಮಾಡ್ತಕ್ಕ ಈ ಕರ್ಮದಿಂದ ಭಗವಂತನು ತಿರುಪತಿಗೆ ಇಷ್ಟು ಓದಕ್ಕೆ ಅಸ್ಮಾಕಂ ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವೀರ್ಯ ಅಂತ ಇದೆಲ್ಲ ಓದಕ್ಕೆ ಹೇಳ್ತಾ ಹೋಗಬಾರ್ದು. ಅದರಲ್ಲೂ ಈಗಿನ ಕಾಲದಲ್ಲಿ ಯಾರು ಸಿಟ್ಟು ಮಾಡ್ಕೋಬೇಡಿ. ಆ ಸಂಕಲ್ಪ ಎಲ್ಲ ಪುರೋಹಿತರೇ ಹೇಳ್ಬಿಡ್ತಾರೆ. ಅವ್ರಿಗೇನು ಪರವಾಗುತ್ತೋ ಎಲ್ಲೋ ಗೊತ್ತಿಲ್ಲ, ಯಜಮಾನ ಸುಮ್ಮನೆ ಕೂತಿರ್ತಾನೆ. ಆಮೇಲೆ ಏನ್ ಮಾಡ್ಬೇಕು ಸ್ವಾಮಿ ಅಂತ ಮಂತ್ರಾಕ್ಷರ ಹೂವು ಕೈ ಹಿಡ್ಕಳಿ ಅಂತಾರೆ. ಇವನ್ನೆಲ್ಲ ಹೇಳ್ಬಿಡ್ತಾನೆ. ದೇವ್ರ ಮೇಲೆ ಎಸೆಗೆ ಅಂದ್ರೆ ಎತ್ತು ಬಿಡ್ತಾನೆ. ಮುಗದೇ ಏನ್ ಮಾಡಿದ ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ಅಜ್ಞಾನ ಅಂದ್ರೆ ಇನ್ನು ದೇವ್ರಿಗೆ ಹೇಗೆ ಒಲಿಬೇಕು ಅಂತ. ಏನ್ ಸಂಕಲ್ಪ ಅಂದ್ರೆ ನಮ್ಮ ಮನಸ್ಸಿಗೆ ಬರಬೇಡ. ದೇವ್ರ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಏನ್ ಮಾಡೋದು? ಅಷ್ಟು ಬಹಿರ್ಮುಖರಾಗಿಬಿಟ್ಟಿದೆ ಅಂತ. ಎಷ್ಟೋ ಸಲ ಪುರೋಹಿತರು ಪೂಜೆ ಮಾಡೋರನ್ನು ಕೂರಿಸ್ಕೊಂಡು ಎಲ್ಲ ಹೇಳಿಸ್ತಾರೆ ಬಾಯಿಲ್ಲ. ಅಷ್ಟು ಹೇಳಿಸಿದ್ರು ಅವ್ರಿಗೆ ಕಷ್ಟ ಎತ್ಲಾಗೋ ಜ್ಞಾನ ಇರುತ್ತೆ. ಮಧ್ಯ ಯಾರೋ ಮಾತಾಡಿಸ್ತಾರೆ. ಆಯ್ತು ಅಂತ. ಒಂದು ಸಂಕಲ್ಪ ಮಾಡಕ್ಕೆ ಬರದೇ ಇರೋ ನಮ್ಮಂಥ ಅಜ್ಞಾನಿಗಳು ಇನ್ನು ಪರಮಾತ್ಮನನ್ನ ಆರಾಧನೆ ಮಾಡಿ ಒಲಿಸ್ಕೊಳ್ಳೋದು ಅಂದ್ರೆ ಇನ್ನು ಎಲ್ಲಿ ಹೋಗಿ. ಆದ್ರಿಂದಲೇ ಯಜ್ಞ ದಾನ ತಪಸ್ಸು ಅಂತಕ್ಕ ಕರ್ಮಗಳಲ್ಲಿ ತುಂಬಾ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಆ ಕರ್ಮವನ್ನು ಮಾಡುವಾಗ ಬಾಕಿ ಇದನ್ನೆಲ್ಲ ಮರ್ತಿರ್ಬೇಕು. ಇದೆಲ್ಲ ನಿಯಮ. ಆಸನ ಅಂತ ಕೂರಿಸ್ತಾರೆ. ಕೂತ ಮೇಲೆ ಆ ಕರ್ಮ ಮುಗಿಯೋ ತನಕ ಹೇಳಬಾರ್ದು ಒಂದು ಶಾಸ್ತ್ರ. ಅದು ಸಾಧ್ಯ ಅಂತ ಮತ್ ಎದ್ದೆದ್ದು ಹೋಗ್ತಿರ್ತಾರೆ. ಆ ಪದಾರ್ಥ ಮರ್ತು ಬಂದೆ, ಈ ಪದಾರ್ಥ ಮರ್ತು ಬಂದೆ. ಇದನ್ನೆಲ್ಲ ನಾವು ಗಮನಿಸಬೇಕು. ಎಲ್ಲವನ್ನೂ ಸಿದ್ಧ ಮಾಡಿಕೊಂಡೇ ಪೂಜೆ ಶುರು ಮಾಡೋದು. ಸ್ವಾಮಿ ಗಂಧ ತೆಗೆದೆ ಮರ್ತೋಯ್ತು ಬಂದೆ ಅಂತ ಎದ್ದು ಹೋಗೋದು. ಇನ್ಯಾವುದೋ ನೈವೇದ್ಯಕ ಮರ್ತೋಯ್ತು, ದೀಪ ಹಚ್ಚೋದು ಮರ್ತೋಯ್ತು. ಪೂಜೆ ಏನಿಲ್ಲ, ಸ್ಥಿರವಾದ ಮನಸ್ಸು ಇಲ್ಲ. ಇದೆಲ್ಲ ಮಾಡ್ತೇವೆ ಫಲ ಬರಲಿಲ್ಲ ಅಂತ ದೇವರ ಮೇಲೆ ಆಕ್ಷೇಪಣೆ ಮಾಡ್ತೀವಿ ಹೊರತು ಸರಿಯಾಗಿ ಮಾಡಿದ್ದೀವಿ ಅಂತ ಹೇಳ್ತೇನೆ. ಹೇಗಿರಬೇಕು ಅಂದ್ರೆ ಎಲ್ಲಾ ರೀತಿಯಿಂದಲೂ ಪೂಜೆ ಕೂತ್ಕೊಂಡ್ಮೇಲೆ ಭಗವಂತನನ್ನ ಪೂರ್ಣವಾಗಿ ನಂಬಿ ಜಾಗ ಬಿಟ್ಟು ಹೇಳ್ಬಾರ್ದು, ಆಸನವನ್ನ ಬದಲಾಯಿಸಬಾರ್ದು, ಅಲ್ಲೇ ಏಕಾಗ್ರತೆ ಇರಬೇಕು. ಕಷ್ಟ. ಇವತ್ತಿನ ಈ ವ್ಯವಹಾರ ಇದೆಯಲ್ಲ, ಯೋಯೋ ಯಾಕೆ ಹೇಳ್ತೀರಿ? ಮನೇಲಿ ಮಾಡಿದ್ರು ಆಗಲ್ಲ. ಯಾಕೆ ಅಂತ ಆ ಮನೆ ಒಳ್ಳೆ ಬಜಾರ್ ಸ್ಟ್ರೀಟಲ್ಲಿ ಇದ್ಬಿಟ್ರಂತೂ ಆ ವಾಹನಗಳು ಹೋಗೋದೇನು ಬರೋದೇನು ಗಲಾಟೆನು ಮಧ್ಯೆ ಒಂದು ಬರೋದೇನು. ಎಲ್ಲಕ್ಕಿಂತ ಈ ಇನ್ನೊಂದು ಶತ್ರು ಇದೆ, ಅದಕ್ಕೆ ಫೋನ್ ಅಂತ ಹೆಸರು. ಅದು ಏನು ಕೆಲಸ ಮಾಡ್ತಿದ್ರು ಎಲ್ಲಿಂದ ಫೋನ್ ಬಂತು, ಟ್ರೆಂಡ್ ಅಂದ್ಕೊಳ್ಳೆ ಏನೋ ಫೋನ್ ಬಂತು ಅಂತ. ಇಲ್ಲಿ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ. ಎಷ್ಟು ಕಡೆಗೆ ಮನುಷ್ಯ ವಿಜ್ಞಾನ ಇದೆಯಲ್ಲ, ಅದು ಅತಿಯಾದ್ರೆ ಅದು ಶತ್ರುವೇಯ. ಏನು ಮನುಷ್ಯನ್ನೇನು ಉದ್ಧಾರ ಮಾಡ್ತಾ ಇರ್ತೈತೆ. ವಿಜ್ಞಾನದಲ್ಲಿ ಬಹಳ ಬೆಳೆದಿದೆ ಅಂದ್ರೆ ಏನು? ಈಗ ಮಾಡಿದ್ರಲ್ಲ ಅಮೇರಿಕಕ್ಕೆ ಬಾಂಬ್ ಹೊಡೆದೆಲ್ಲ ಹಾಳು ಮಾಡಿ ಹಾಕ್ಬಿಟ್ರೆ ಯಾಕೆ ಅಂತ? ಅವಿಜ್ಞಾನದ ಒಂದಾನೊಂದು ದೌರ್ಬಲ್ಯ ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ಎಷ್ಟು ಬೇಕೋ ಅಷ್ಟು ಇರಿದ್ರೆ ಪರವಾಗಿಲ್ಲ. ಹಾಗೆ ಈ ಯಜ್ಞದಾನದ ವಸ್ತುಗಳನ್ನು ಮಾಡುವಾಗ ಸಾತ್ವಿಕ ರಾಜಸ್ತಾಮಸ ಅಂತ ವಿಂಗಡಿಸೋದ್ರ ಅರ್ಥ ಹೀಗಿದೆ. ಏನಂತ? ಎಲ್ಲಾ ರೀತಿಯಿಂದಲೂ ಕೂಡ ಅದು ಪೂಜೆ ಮಾಡಿ ಕೂತ್ಕೊಂಡ್ರೆ ಅಥವಾ ಜಪ ಮಾಡಿದ್ರೆ ಭಗವಂತನಲ್ಲಿಯೇ ಒಂದಾಗಿರ್ಬೇಕು. ನಮ್ಮ ಇದರಲ್ಲಿ ಉಪಕರ್ಮ ಅಂತ ಮಾಡ್ತೀವಿ ನೋಡಿ, ಆಗ ನೋಡ್ಬೇಕು ನೀವು. ನಾವು ಹಾಗಾಗಿ ವರ್ಷಕ್ಕೊಂದ್ಸಲ ಇಲ್ಲಿ ಉಪಕರ್ಮ ಮಾಡೇ ಮಾಡ್ತೀವಿ. ಜನ ಬರ್ತಾರೆ, ಯಾರು ಹ್ಯಾಕ್ ಕೂತಿರ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೇಕು. ಏನ್ ನೋಡ್ತಿದ್ಯಪ್ಪ ಉಪಕರ್ಮದಲ್ಲೇ ಅಂತಾರೆ, ಅಲ್ಲಿ ಹೋಮ ನಡೀತಾ ಇದ್ದ ಇರಲಿ.
ಯೋಗಕ್ಷೇಮ ಮಾತಾಡ್ತಾ ಕೂತ ಅಲ್ಲಿ ಏನು ಹೋಮ ನಡೆಯುತ್ತೆ ಅನ್ನೋ ಕಡೆ ಗಮನ ಇರೋದಿಲ್ಲ. ಸತ್ಯನಾರಾಯಣ ಕಥೆ ಹೇಳೋದಂತೂ ಶಿಕ್ಷೆ ನಮಗೆ, ಯಾರೂ ಕೇಳಲ್ಲ. ಇವನು ಓದ್ತಾ ಇರಬೇಕು. ಆಮೇಲೆ ಪಂಚಮಾಧ್ಯಾಯ ಅಂದ್ಕೊಡ್ಲೇನೆ ಶುರು. ಮಧ್ಯೆ ಬರೋರೆಷ್ಟೇನೋ, ಹೋಗೋರೆಷ್ಟೇನೋ, ಎದ್ದು ಹೋಗೋರೆಷ್ಟೇನೋ, ಕೂತಿರೋರೆಷ್ಟೇನೋ. ಪಕ್ಕದಲ್ಲಿ ಕೂತಿದ್ರೆ ಒಬ್ರಿಗೊಬ್ರು ಏನು ಅಡಿಗೆ ಮಾಡಿದ್ರಿ ಇಂತಿಬ್ರು ಅವ್ರನ್ನ ಕೇಳೋದು. ಮತ್ತೆ ಹೆಂಗಸರು ಸಿಟ್ಟು ಮಾಡ್ಕೋಬೇಡಿ, ಅಲ್ಲಿ ಕೂತ್ಕೊಂಡ್ರು ವ್ಯವಹಾರವೇ. ಸತ್ಯನಾರಾಯಣ ಕಥೆ ಕೇಳಬೇಕು ಅಂದ್ರೆ ಏಕಾಗ್ರತೆಯಿಂದ ಕೇಳಬೇಕು ಬೇಡಪ್ಪ, ಇಲ್ಲವೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋದ್ರೂ ಡಿಸ್ಟರ್ಬೆನ್ಸ್ ಬಹಳ. ಮನುಷ್ಯನಿಗೆ ಅವನ್ ತನ್ನ ಅಂತಃಕರಣ ಅಂದ್ರೇನೋ ಅದನ್ನು ಹೇಗೆ ಭಗವಂತನ ಒಂದಾನೊಂದು ಸಾಕ್ಷಾತ್ಕಾರಕ್ಕೆ ಬಳಸಬೇಕು ಅನ್ನೋದನ್ನು ಮರೆತು ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಈ ಒಂದಾನೊಂದು ಯಾವ ಬಹಿರಂಗವಾದ ಅಡಚಣೆಗಳಿದೆಯೋ ಇದನ್ನೆಲ್ಲ ದಾಟಿ ತಾಮಸದಿಂದ ರಾಜಸಕ್ಕೆ, ರಾಜಸದಿಂದ ಸಾತ್ವಿಕಕ್ಕೆ ಬರಬೇಕು ಅಂತ ಉದ್ದೇಶ ಅಷ್ಟೇ. ಯಾರನ್ನೂ ಕುರಿತುಕೊಳ್ಳಲ್ಲ ಭಗವಂತ. ಇದು ಏನೇನು ಸರಿಯಲ್ಲ, ಯಾವುದು ಸರಿ, ಇದನ್ನೇ ವಿಧಿ ನಿಷೇಧ ಅಂತ ಕರೀತಾರೆ. ಈಗ ಯಜ್ಞದಲ್ಲಿ ಸಾತ್ವಿಕಾದಿ ಭೇದಗಳು ಹೇಗಿದೆ ಅಂದರೆ, ಯಜ್ಞ ಅಂದರೆ ಭಗವಂತನನ್ನ ಕುರಿತು ಮಾಡ್ತಕ್ಕಂಥ ಸತ್ಕರ್ಮ ಅಂತ ಅಷ್ಟೇ. ಅದು ಯಜ್ಞ ಅಂದರೆ ಹೋಮವೂ ಆಗಬಹುದು, ಜಪವೂ ಆಗಬಹುದು, ಧ್ಯಾನವೂ ಆಗಬಹುದು, ಪೂಜೆನೂ ಆಗಬಹುದು. ಎಲ್ಲಕ್ಕೂ ಯಜ್ಞ ಅಂತಲೇ ಹೆಸರು. ಅಫಲಾಕಾಂಕ್ಷಿಭಿರಿ ಯಜ್ಞ ಅಂದರು. ಮೊದಲನೇದಾಗಿ ಇಂತಿಂಥ ಫಲ ಬರಬೇಕು ಅಂತ ಬಯಸಬಾರದು. ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಶ್ರೀ ಪರಮೇಶ್ವರ ಪ್ರೀತ್ಯರ್ಥ, ಮಹಾವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿದ್ರೆ ಸಾಕು. ಆ ಸಾತ್ವಿಕ ಯಜ್ಞ ಹೇಗಿರಬೇಕು ಅಂದರೆ ಫಲಾಶೆಯನ್ನು ಬಿಟ್ಟು ವಿಧಿ ದೃಷ್ಟ ಅಂತ ತನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಬಾರದು. ಶಾಸ್ತ್ರದಲ್ಲಿ ಹೇಗೆ ಮಾಡಬೇಕು ಅಂತ ಬರೆದಿದೆಯೋ ಆ ಕ್ರಮದಲ್ಲಿಯೇ ವಿಧಿಪೂರ್ವಕವಾಗಿ ಶಾಸ್ತ್ರ ಚೋದನಾ ದೃಷ್ಟ. ಶಾಸ್ತ್ರದಲ್ಲಿ ಚೋದನ ಅಂದರೆ ಪ್ರೇರಣ ಅಂತ. ಶಾಸ್ತ್ರ ಯಾವ ರೀತಿಯಲ್ಲಿ ನಮಗೆ ಹೇಳುತ್ತದೆಯೋ ಆ ಶಾಸ್ತ್ರಾನುಗುಣವಾಗಿರಬೇಕು. ಇಂಥ ಯಾವ ಒಂದು ಯಜ್ಞವು ಭಗವದರ್ಥವಾದ ಕರ್ಮವು ಇಜ್ಯತೆ ಮಾಡಲ್ಪಡುತ್ತದೆಯೋ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ. ಇನ್ನೊಂದು ವಿಶೇಷಣ ಹಾಕಿದರು. ಫಲವನ್ನು ಬಯಸಬಾರದು ಅಂತ ಒಂದು, ವಿಧಿ ಪ್ರಕಾರ ಇರಬೇಕು ಅಂತ ಒಂದು, ಯಷ್ಟವ್ಯಮೇವ ಇತಿ ಅದು ಇನ್ನೊಂದು ಮುಖ್ಯವಾದಂತಹ ಕಾರಣ. ಯಷ್ಟವ್ಯಮೇವ ಅಂದ್ರೇನು? ಯಜ್ಞಸ್ವರೂಪ ನಿರ್ವರ್ತನಮೇವ ಕಾರ್ಯಂ ಇತಿ ಮನಸ್ಸಮಾಧಾಯ. ಆ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡುವಾಗ, ಯಜ್ಞ ಮಾಡೋಕ್ಕೆ ಹೋಮ ಮಾಡೋಕ್ಕೆ ಕೂತ್ಕೊಂಡ್ರೆ ಭಗವಂತನನ್ನ ಈ ಅಗ್ನಿಯ ಮೂಲಕವಾಗಿ ಆಹಾರ ಕೊಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿ ನಾನು ಕೃತಾರ್ಥನಾಗಬೇಕು ಅಂತ ಅಷ್ಟೇ ಜ್ಞಾನದಲ್ಲಿ ಅಲ್ಲೇ ಏಕಾಗ್ರತೆಯಿಂದಿರಬೇಕಂತೆ. ಅಂದ್ರೇನಾಯ್ತು? ಅದಕ್ಕೆ ಎಂಥ ಉಪಾಯ ಮಾಡಿದ್ದಾರೆ ಋಷಿಗಳು ಅಂದರೆ, ಯಾವುದೇ ಹೋಮ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಮಂತ್ರ ಹೇಳಿ ಹೋಮ ಮಾಡಬೇಕು ನೋಡಿ. ಮಂತ್ರ ಹೇಳೋದ್ರ ಅರ್ಥ ಏನು? ಆ ಮಂತ್ರ ಅರ್ಥವಾದಂತಹ ದೇವತೆಯನ್ನು ಧ್ಯಾನ ಮಾಡ್ತಾ ಇರಬೇಕು. ಆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ವಾಕ್ಯ ಬರೀತಾರೆ ಶಂಕರಾಚಾರ್ಯ, ಯಸ್ಯೈ ದೇವತಾಯೈ ಹವಿರ್ಗೃಹೀತಂ ಸ್ಯಾತ್ ತಾಂ ಧ್ಯಾಯೇದ್ವಷಟ್ಕರಿಷ್ಯನ್ ಅಂತ ಒಂದು ವಾಕ್ಯ. ಅದು ಮೀಮಾಂಸಾ ಶಾಸ್ತ್ರ. ಯಾವ ದೇವತೆಯನ್ನು ಕುರಿತು ನೀವು ಹೋಮವನ್ನು ಮಾಡ್ತೀರೋ, ಆ ಹವಿಸ್ಸನ್ನು ಕೊಡ್ತೀರೋ, ಆ ಹವಿಸ್ ಕೊಡುವಾಗ ತಾಮ್ ಆ ದೇವಿಯನ್ನು ಧ್ಯಾನ ಮಾಡಬೇಕು ಅಂತ ಧ್ಯಾನ ಮಾಡ್ದ ಮಂತ್ರವನ್ನು ಹೇಳಿ ಸಮರ್ಪಣೆ ಮಾಡಬೇಕು. ಏಕೇನು ಹೆಸರು? ಯಜ್ಞ ಅಂತ ಹೆಸರು. ಎಷ್ಟೋ ಸಲ ಮಂತ್ರ ಏನು ಹೇಳ್ತೇವೆ, ಯಾವ ದೇವತೆ ಕೊಡ್ತೇವೆ ಅನ್ನೋದು ಒಂದು ಗೊತ್ತಿರಲ್ಲ. ಅದಕ್ಕೇನು ಮಾಡ್ತಾರೆ ಪುರೋಹಿತರು, ನಾ ಮಂತ್ರ ಹೇಳ್ತಿರ್ತೀನಿ ಸ್ವಾಹ ಅಂದಾಗ ಹಾಕಿಬಿಡಿ ಅಂತ ಮುಗಿದೇ ಹೋಯ್ತು ಅಷ್ಟೇ. ಅವನು ಸ್ವಾಹ ಅಂತೀವನಂತಾನೆ ಅವನು ಹಾಕಿಬಿಡ್ತಾನೆ. ಆಯ್ತಾಯ ಗುರುಗಳೇ ಆಗೋಯ್ತು. ಏನು ಯಜ್ಞ ಇದು? ಯಾರಿಗೆ ಕೊಟ್ರಿ ನೀವು? ಅದಕ್ಕೆ ಕೆಲವರು ಹಾಸ್ಯನ ಮಾಡ್ತಾರೆ, ಲೌಕಿಕರೇನು ಅಂತ. ಏನ್ರಿ ತುಪ್ಪ ಎಲ್ಲ ತಗೊಂಡು ಹೋಗ್ಬಿಟ್ಟು ಯಜ್ಞೇಶ್ವರಂಗೆ ಹಾಕ್ಬಿಟ್ರಲ್ಲ, ಮತ್ತೆ ಊಟಕ್ಕೆ ಬಡಿಸಿದ್ರೆ ನಾವೇ ಊಟ ಮಾಡ್ಬೋದಾಯ್ತು. ಹೀಗೆಲ್ಲ ಒಂದಾನೊಂದು ಅಡ್ಡದಾರಿ ಆಗ್ಬಿಡು. ಹಾಗಲ್ಲ, ಅದಕ್ಕೋಸ್ಕರ ಅಲ್ಲ ಯಜ್ಞವನ್ನು ಮಾಡಿರೋದು. ನಿಜವಾಗಿ ಯಜ್ಞ ಅನ್ನೋ ಶಬ್ದದ ಅರ್ಥವೇ ಪರಮಾತ್ಮ ಅಂತ. ಯಜ್ಞ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ಯಜ್ಞ ಕೃದ್ಯಜ್ಞಿ ಯಜ್ಞಭುಗ್ಯಜ್ಞ ಸಾಧನ ಯಜ್ಞಾಂತ ಕೃದ್ಯಜ್ಞ ಗುಹ್ಯಂ ಅನ್ನೋವರಿಗೂ ಅಷ್ಟು ನಾಮಗಳನ್ನು ಓದಿ ಗೊತ್ತಾರೆ.
ಒಂದೊಂದು ಪರಮಾತ್ಮನ ದಿವ್ಯ ನಾಮಗಳು ಅಂದರೆ ಯಾವ ಗುಣಗಳಿಂದ ಭಗವಂತನನ್ನು ಆ ನಾಮಗಳಿಂದ ಹೇಳಿದೆ ಅನ್ನೋ ಅರ್ಥ ತಿಳ್ಕೋಬೇಕು. ಯಜ್ಞ ಅಂದ್ರೇನು, ಯಜ್ಞಪತಿ ಅಂದ್ರೇನು, ಯಜ್ವ ಅಂದ್ರೇನು ಅಂತ ಇದನ್ನೆಲ್ಲ ನಾವು ಅನುಸಂಧಾನ ಮಾಡಿದಾಗ ಎಷ್ಟು ಶ್ರದ್ಧೆ ಬೆಳೆಯುತ್ತೆ ಅಂದ್ರೆ ಪೂರ್ವಿಕರು ಎಂಥ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಯಜ್ಞ ಅನ್ನೋ ಶಬ್ದ ಪರಮಾತ್ಮನ ಹೆಸರೇ ಯಾರು. ಆತ್ಮನಾಮಸು ಯಜ್ಞ ಶಬ್ದಸ್ಯ ಪಾಠ ಅಂತ ಶಂಕರಾಚಾರ್ಯ ಭಾಷೆಯಲ್ಲಿ ಬರೀತಾರೆ. ಏನಂತ? ಯಜ್ಞ ಅನ್ನೋದು ಪರಮಾತ್ಮನ ಒಂದು ದಿವ್ಯವಾದಂತಹ ಹೆಸರು ಅಂತ ಅರ್ಥ. ಅದು ಮೊದಲನೇ ಅರ್ಥ ಆಯಿತು. ಅಂದ್ರೆ ಏನಾಯಿತು? ಪರಮಾತ್ಮನನ್ನೇ ಯಜ್ಞ ಅನ್ನೋ ಹೆಸರಿನಿಂದ ಕರೆದಿದ್ದೀವಿ. ಈಗಲೂ ಯಜ್ಞ ನಾರಾಯಣ ಹೀಗೆಲ್ಲ ಹೆಸರಿಟ್ಕೋತಾರೆ. ಇಲ್ಲಿ ಹೇಳೋದು ಕ್ರಿಯಾರೂಪವಾಗಿದ್ದಾಗ ಹೇಗಿರಬೇಕು ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಏನಂತ? ಯಜ್ಞ ತ್ರಿವಿಧ ಅಂತ 3 ತರಹ ಇದೆ. ಅದೇ ಸಾತ್ವಿಕ, ರಾಜಸ, ತಾಮಸ. ಅದು ಯಾವ್ಯಾವುದು? ಸಾತ್ವಿಕ ಯಜ್ಞ ಅಂದ್ರೆ ಏನು ಅನ್ನೋದು ಅರ್ಥ. ಅಫಲಾಕಾಂಕ್ಷಿಭಿ, ಮೊದಲನೇದಾಗಿ ಇಂಥ ಯಜ್ಞ ಮಾಡ್ತೇನೆ ಅಥವಾ ಹೋಮ ಮಾಡ್ತೇನೆ, ಇಂಥ ಫಲ ಬರಬೇಕು ಅಂತ ಬಯಸಿರಬಾರದು ಅಂತಾರೆ. ಬಯಸಿರಬಾರದು ಅಂತ ಇವರು ಹೇಳಿದ್ರೆ ನಾವು ಮೊದಲೇ ಸಂಕಲ್ಪ ಅಷ್ಟುದ್ದ ಹೇಳಿರ್ತೀವಿ, ಇಂಥಿಂಥ ಫಲಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ. ಅದು ಸರಿಯಲ್ಲ. ಪರಮೇಶ್ವರ ಪ್ರೀತ್ಯರ್ಥ ಅಂತ ಹೇಳಿ ಮಾಡೋದಾಗಿರ್ಬೇಕು. ವಿಧಿ ದೃಷ್ಟ, ಆಮೇಲೆ ಅದನ್ನು ಮಾಡೋಕ್ಕೇನು ಕ್ರಮ ಇರುತ್ತೋ ನಿಯಮ ಇರುತ್ತೋ ಅವುಗಳನ್ನೆಲ್ಲ ಫಾಲೋ ಮಾಡಿರಬೇಕು, ಅನುಸರಿಸಿರಬೇಕು. ವಿಧಿ ದೃಷ್ಟ ಶಾಸ್ತ್ರಚೋದನಾ ದೃಷ್ಟ ಯೋ ಯಜ್ಞ ಯುಜ್ಯತೆ. ಶಂಕರಾಚಾರ್ಯರು ವೇದಾಂತಿಗಳಾದರೂ ಕರ್ಮಕಾಂಡದಲ್ಲಿ ಪೂರ್ಣವಾದಂತಹ ಶ್ರದ್ಧೆ ಮತ್ತು ತಿಳುವಳಿಕೆ ಉಳ್ಳವರು. ಅದಕ್ಕೆ ಬರೀದಾರೆ ನೋಡಿ, ವಿಧಿ ದೃಷ್ಟ ಶಾಸ್ತ್ರಚೋದನಾ ದೃಷ್ಟ ಅಂದರು. ಅಂದ್ರೇನು? ಆ ಯಜ್ಞ ಎಂಥದ್ದಾಗಿರಬೇಕು, ಅದಕ್ಕೊಂದು ವಿಧಿ ಅಂದ್ರೇನು? ಧರ್ಮಶಾಸ್ತ್ರದಲ್ಲೋ ಗೃಹ್ಯಶಾಸ್ತ್ರದಲ್ಲೋ ಹೇಳಿರಬೇಕು. ಯಜ್ಞವನ್ನು ಈ ರೀತಿ ಮಾಡಬೇಕು ಅಂತ ಋಷಿಗಳು ಬರೆದಿರುತ್ತಾರೆ. ಅದನ್ನ ಇರಬೇಕು, ಅದು ಮಾಡಬೇಕು ಅಂತಾರೆ. ಚೋದನ ಅಂದ್ರೆ ಚೋದನಾ ಲಕ್ಷಣ ಧರ್ಮ ಅಂತ ಬರೆದರೆ ಚೋದನಾ ಅನ್ನುವ ಅರ್ಥಕ್ಕೆ ಹಾಗೆ ಹೇಳ್ತಾರೆ. ಶಾಸ್ತ್ರ ಚೋದನ, ಶಾಸ್ತ್ರ ಅದನ್ನ ಹೇಳಿರ್ತಕ್ಕಂಥದ್ದಾಗಬೇಕು ಅನ್ನೋ ಅಭಿಪ್ರಾಯ. ಇಂಥ ಯಾವ ಯಜ್ಞವಿದೆಯೋ ಅಂದ್ರೆ ಪ್ರಮಾಣ, ಆ ಚೋದನಕ್ಕೆ ಪ್ರಮಾಣ ಅಂತ ಅರ್ಥ ಹೇಳಿದ್ವಲ್ಲ, ಶಾಸ್ತ್ರದಲ್ಲಿ ಹೇಳಿದ್ರೆ ಅದನ್ನು ಪ್ರಮಾಣ ಅಂತೀವಿ. ನಾವೇ ಯಜ್ಞ ಹೇಗಬೇಕೋ ಹಾಗೆ ಮಾಡ್ತೀನಿ ಅಂದ್ರೆ ಆಗೋಲ್ಲ. ಶಾಸ್ತ್ರ ಯಾವ ರೀತಿ ಹೇಳಿರುತ್ತೋ ಆ ಶಾಸ್ತ್ರ ಪ್ರಮಾಣವನ್ನು ಇಟ್ಟುಕೊಂಡು ಅದರಂತೆ ಮಾಡಬೇಕಂತ. ಅದು ಯಜ್ಞ ಅಂತ ಹೆಸರು. ಈ ಸಂಧ್ಯಾವನೆ ಮಾಡಬೇಕು ಅಂತೆ. ಸಂಧ್ಯಾವನೆ ಮಾಡೋದಕ್ಕೆ ಶಾಸ್ತ್ರ ಚೋದನ ಏನಿದೆ? ಶಾಸ್ತ್ರದಲ್ಲಿ ಏನು ಹೇಳಿದೆ? ಸೂರ್ಯ ಉದಯವಾದಾಗ ಉದಯ ಕಾಲಕ್ಕೆ ಹಸ್ತಕಾಲಕ್ಕೆ ಅಂತ ಕಾಲವನ್ನು ಗೊತ್ತು ಮಾಡಿರುತ್ತಾರೆ. ಕಾಲವನ್ನು ಗೊತ್ತು ಮಾಡಿದ್ರ ಜೊತೆಗೆ ಅದನ್ನು ಮಾಡಬೇಕಾದ ಕ್ರಮ ಹೇಳ್ತಾರೆ. ಏನು? ಮಾರ್ಜನೆ, ಶರೀರ ಶುದ್ಧಿ ಮಾಡ್ಕೋ ಮೊದಲನೇದು. ಅರ್ಘ್ಯ, ಸೂರ್ಯನಿಗೆ ಪೂಜೆ ಕೊಡು. ಸೂರ್ಯನಿಗೆ ಪೂಜೆ ಕೊಡು ಅಂತಂದ್ರೆ ಎಷ್ಟೋ ಕೋಟಿ ಮೈಲಿ ದೂರದಲ್ಲಿದ್ದಾನೆ, ಸೂರ್ಯನಿಗೇನು ಗೆಜೆಸ್ರ ಏರ್ಸೋಕ್ಕಾಗುತ್ತಾ ಅಥವಾ ಹೂವಿನ ಹಾರ ಹಾಕೋಕ್ಕಾಗುತ್ತಾ ಅಂತ. ಅದಕ್ಕಂತಾರೆ ಅರ್ಘ್ಯ ಅನ್ನೋ ಶಬ್ದಕ್ಕೆ ಪೂಜೆ ಅಂತ ಅರ್ಥ. ಅದಕ್ಕೇನು ಮಾಡ್ಬೇಕಂತ? ಕೈಯಲ್ಲಿ ಹೀಗೆ ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಪರಮಾತ್ಮಾಧಿಯೋ ಯೋನ ಪ್ರಚೋದಯಾತ್ ಅಂತ ಕೊಟ್ಬಿಟ್ರೆ ಆಗೋಯ್ತು. ಅದೇ ಒಂದು ನೀರನ್ನು ಅರ್ಪಣೆ ಮಾಡಿದ್ರು ಸರಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯತ್ನ ನೋಡಿದ್ರ ಅಷ್ಟರ್ಥ ಅದಕ್ಕೆ. ಆದ್ದರಿಂದ ಏನಾಯಿತು? ಒಂದು ಅರ್ಘ್ಯ ಪ್ರದಾನ ಆಯಿತು. ಮೊದಲು ಶರೀರ ಶುದ್ಧಿ, ಆಮೇಲೆ ಅರ್ಘ್ಯ ಅಂದ್ರೆ ಪೂಜೆ ಆಯಿತು ಸೂರ್ಯನಿಗೆ. ಸೂರ್ಯ ಅಷ್ಟು ದೂರದಲ್ಲಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಆಮೇಲೆ ಏನಂತಾರೆ? ಜಪ ಅಂತಾರೆ. ತಜ್ಜಪ ತದರ್ಥ ಭಾವನ. ಯಾವ ಮಂತ್ರವನ್ನು ನೀವು ಜಪ ಮಾಡ್ತೀರೋ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರಬೇಕು. ಆಮೇಲೆ ಉಪಸ್ಥಾನ ಅಂತ ನಿಂತುಕೊಂಡು ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವುದು ಅಂತ. ಹೀಗೆ 4 ಭಾಗ ಮಾಡಿ ಆ ಒಂದಾನೊಂದು ಯಜ್ಞವನ್ನು ಪೂರೈಸಬೇಕು. ಇದೇ ಸಂಧ್ಯಾವಂದನೆ ಅಂತ ಹೆಸರು. ಸಂಧ್ಯಾವಂದನೆಗೆ ಒಂದು ದೊಡ್ಡ ಯಜ್ಞವೇ, ಅದರಲ್ಲಿ ಏನು ತಪ್ಪಿಲ್ಲ. ಈ ರೀತಿಯಾದಂತಹ ಯಾವ ಭಗವಂತನೇ ಮಾಡುವ ಕರ್ಮ ಇದೆಯೋ ಇದು ಹೇಗಿರಬೇಕು? ಏನು ಬಯಕೆ ಇರಬಾರದು. ಅದಕ್ಕೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳೋದು ನಾವು. ಯಾವ ಹೋಮ ಹವನಾದಿಗಳಲ್ಲಿಯೂ ಇದೇ ನಿಯಮ, ವ್ರತಾದಿಗಳಲ್ಲೂ ಇದೇ ನಿಯಮ. ಇನ್ನು ಶ್ರೌತವಾದಂತಹ ಯಜ್ಞಯಾಗಾದಿಗಳು, ಅಗ್ನಿಷ್ಠೋಮ, ಅತಿರಾತ್ರ, ವಾಜಪೇಯ ಎಲ್ಲದಕ್ಕೂ ಒಂದೇ ನಿಯಮ. ಏನು? ಫಲಾಕಾಂಕ್ಷಿಯಾಗಿರಬಾರದು. ವಿಧಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರಬೇಕು. ಇಂಥ ಯಜ್ಞವನ್ನ ಕೊನೆಯದು ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ. ಇದು ಬಹಳ ಮುಖ್ಯವಾದದ್ದು.
ಮನಸ್ಸನ್ನ ಸಮಾಧಾನ ಅಂದ್ರೆ ಅಲ್ಲಾಡದಂತೆ ಯಾವ ಕರ್ಮ ಮಾಡ್ತೀವೋ ಅದರಲ್ಲಿ ಗುರಿ ಇಟ್ಕೊಂಡಿರಬೇಕು. ಇದು ಅತ್ಯಂತ ಮುಖ್ಯವಾದಂತಹದ್ದು. ಯಾವ ಕರ್ಮವನ್ನು ಮಾಡಿದರೂ ಮನಸ್ಸು ಮಾತ್ರ ಮಾಡತಕ್ಕ ಕರ್ಮದಲ್ಲಿಯೇ ನೆಲೆಗೊಂಡಿರಬೇಕು. ಆ ಮನಸ್ಸು ಅತ್ಯಂತ ಚಂಚಲ, 108 ಕಡೆ ಹರಿದಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮನಸ್ಸನ್ನು ನೆಲೆಗೊಳಿಸಿಕೊಂಡು ಮಾಡತಕ್ಕದ್ದು ಸಾತ್ವಿಕವಾದ ಯಜ್ಞ. ಅಂತಃಕರಣ ಶುದ್ಧಿಯಾಗಿದ್ರೆ ಮನಸ್ಸು ನಿಂತಿರು. ಚಂಚಲವಾಗಿದೆ. ಯಾಕೆ ಅಂದ್ರೆ ಅಂತಃಕರಣ ಶುದ್ಧಿ ಇಲ್ಲ ಅಂತ. ಅದಕ್ಕೋಸ್ಕರ ಯಜ್ಞಸ್ವರೂಪ ನಿರ್ವರ್ತನಮೇವ ಕಾರ್ಯಂ ಇದು ಮನಸ್ಸಮಾಧಾಯ. ನೋಡಿ ಆ ಮಾತು ಎಷ್ಟು ಚೆನ್ನಾಗಿದೆ. ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಅಂತ ಮೂಲದಲ್ಲಿದೆ. ಶಂಕರಾಚಾರ್ಯ ಅರ್ಥ ಮಾಡ್ತಾರೆ, ಯಜ್ಞಸ್ವರೂಪ ನಿರ್ವರ್ತನಮೇವ ಕಾರ್ಯಂ. ಯಜ್ಞವನ್ನು ಮಾಡ್ತಾ ಇರುವಾಗ 1 by 1 ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಓದಕ್ಕೆ ಬರೆದಿರುತ್ತೆ. ಅದರೊಳಗೇ ಮನಸ್ಸಿರಬೇಕು. ಇಷ್ಟು ದೊಡ್ಡ ಯಜ್ಞವನ್ನು ನಾವೇನು ಮಾಡೋಕ್ಕಾಗಲ್ಲ. ಒಂದು ಪೂಜೆ ಮಾಡಿದರೂ ನಾವು ಈ ನಿಯಮವನ್ನು ಅನುಸರಿಸಬೇಕು. ಹಾಗೆ ಅಷ್ಟೋತ್ತರ ಶತನಾಮಾವಳಿ ಪೂಜಾಂಕರಿಷ್ಯೆ ಅಂತಾರೆ. ದೇವರಿಗೆ ಅದು ದೇವರೊಂದು ದೇವಿನೂ ಆಗಬಹುದು, ದೇವರು ಯಾವ್ದಾರ ಆಗಲಿ, ಒಂದು ಅಷ್ಟೋತ್ತರ ಹೇಳಬೇಕಪ್ಪ, ಪೂಜೆ ಮಾಡಬೇಕು. ಹೇಗಿರಬೇಕು? ಇದೆ ಯಜ್ಞ ಸ್ವರೂಪ ನಿರ್ವರ್ತನಮೇವ ಅಂದ್ರು. ನಾನೀಗ ಭಗವತಿ ದೇವಿಯನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತಲೋ, ನಮ್ಮ ಕುಲದೇವರನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತಲೋ ಮನಸ್ಸು ಬಂದ್ಬಿಟ್ರೆ ಆ ಪೂರ್ತಿ ನಾಮಗಳನ್ನು ಹೇಳಿ ಪೂಜೆ ಮಾಡೋ ತನಕ ಅಲ್ಲೇ ಮನಸ್ಸಮಾಧಾಯ ಅಂತ ಮನಸ್ಸು ನೆಲೆ ನಿಂತಿರಬೇಕು. ಇದು ಹೇಳುವಷ್ಟು ಸುಲಭವಲ್ಲ. ಯಾವ ಕಾರ್ಯ ಮಾಡ್ತೇವೆಯೋ ಆ ಕಾರ್ಯ ಮಾಡುವಾಗ ಆ ಒಂದಾನೊಂದು ಸ್ವರೂಪದಲ್ಲಿಯೇ ಮನಸ್ಸು ನಿಂತಿರಬೇಕು. ಇದಕ್ಕೇನು ಹೆಸರು? ಸಾತ್ವಿಕ ಯಜ್ಞ ಅಂದ್ರೆ ಇದರ್ಥ. ಮನಸ್ಸಿಗೆ ಬಂದಿರಬೇಕು. ಸಮಾಧಾಯ ಸ ಸಾತ್ವಿಕ ಅಂತ. ನಾವು ಎಷ್ಟೋ ಕೆಲವು ವೇಳೆ ಈ ಮನಸ್ಸನ್ನು ಹಿಡಿಯೋದು ಬಹಳ ಕಠಿಣವಾಗಿರಬಹುದು. ಆದರೂ ಪೂರ್ಣವಾಗಿ ಮನಸ್ಸಿನ ವಿಚಾರವನ್ನೇ ಕೈ ಬಿಟ್ಟು ಬರೀ ಶರೀರದಿಂದ ಮಾಡಿದರೆ ಅದಕ್ಕೇನು ಬೆಲೆ ಇಲ್ಲ. ಕುಂಕುಮಾರ್ಚನೆ ಮಾಡಿ ಅಂತೀವಿ, ಅಷ್ಟೋತ್ತರ ಮಾಡಿ ಅಂತೀವಿ, ದೇವಸ್ಥಾನಕ್ಕೆ ಹೋಗಿ ಸರಿ ಅಂತೀವಿ. ಅವ್ರು ಶುಭಾಕ ಹೇಳ್ದೋ ಪೂಜೆ ಮಾಡ್ತಿರ್ತಾರೆ. ನಾವು ಯಾರು ಬಂದು ಜೊತೆಯಲ್ಲಿ ಮಾತಾಡ್ತಿರ್ತೀವಿ. ಅಷ್ಟೋತ್ತರ ಮುಗಿದು ಕೂಡಲೇ ತೀರ್ಥ ತಗೊಳ್ಳೋದು ಬರೋದು, ಪ್ರಯೋಜನ ಇಲ್ಲ. ಮನಸ್ಸನ್ನು ನಾವು ಆ ಒಂದು ಕರ್ಮದಲ್ಲಿ ತೊಡಗಿಸಿದರೆ ಮಾತ್ರ ಯಜ್ಞವಾಗುತ್ತೆ. ಅದೇ ಅರ್ಥ. ಅದನ್ನು ಏನಂತಾರೆ? ಸಾತ್ವಿಕ. ಸಾತ್ವಿಕವಾದ ಯಜ್ಞ ಅಂದ್ರೆ ಹಾಗೆ ಅಂತಃಕರಣವನ್ನೇ ಆ ಕರ್ಮದಲ್ಲಿ ಪೂರ್ಣವಾಗಿ ನೆಲೆಗೊಳಿಸಿ ಅಲ್ಲಿಯೇ ಮನಸ್ಸನ್ನ ಏಕಾಗ್ರತೆ ಮಾಡಿ ಮಾಡತಕ್ಕದ್ದು. ಮಂತ್ರಗಳನ್ನು ಹೇಳಲಿ, ಅಷ್ಟಾನಾಗ ಮಾಡಲಿ, ಹೋಮ ಹವನಾದಿಗಳನ್ನು ಮಾಡಲಿ, ಪೂಜಾದಿಗಳನ್ನು ಮಾಡಲಿ, ಅದರಲ್ಲೇ ಮನಸ್ಸಿರಬೇಕು. ಸಮಾಧಾಯ ಸ ಸಾತ್ವಿಕ. ಹಾಗಿದ್ದರೆ ನಿಜವಾದಂಥ ಪೂಜೆ, ಅದೇ ನಿಜವಾದ ಯಜ್ಞ. ಯಜ್ಞ ಅಂದರೆ ಹೋಮ ಅಂತಲೇ ಅರ್ಥವಲ್ಲ. ಪೂಜಾ ಯಜದೇವ ಪೂಜಾಯಾಮ್ ಅಂತ ಒಂದು ಧಾತು. ಯಜದೇವ ಪೂಜಾ ಸಂಗತಿ ಕರ್ಣದಾನೇಶು ಅಂತ ಪಾಣಿನಿಯ ಬರೀತಾರೆ. ದೇವರ ಪೂಜೆಯೂ ಆಗಬಹುದು, ದಾನ ಧರ್ಮಗಳಾಗಬಹುದು, ಬ್ರಾಹ್ಮಣನ ಪೂಜೆ ಮಾಡೋದು ಎಲ್ಲವೂ ಯಜ್ಞವೇ ಅಂತಲೇ ಅವ್ರು ಬರೀಬೋದು. ಹೀಗಿದ್ದು ಸಾತ್ವಿಕವಾದ ಯಜ್ಞ ಅಂದರೆ ಫಲವನ್ನು ಬಯಸದೆ ಮಾಡಬೇಕಾದ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ವಿಧಿ ಪ್ರಕಾರವಾಗಿ ಮಾಡ್ತಾ ಇದು ನನ್ನ ಕರ್ತವ್ಯ ಮಾತ್ರ, ಇದರಿಂದ ಭಗವಂತ ಸುಪ್ರೀತನಾಗಲಿ ಅಂತ ಮಾಡಬೇಕು. ಇದು ಸಾತ್ವಿಕ ಅಂತ. ಇನ್ನು ರಾಜಸ ಯಜ್ಞ ಅಂದ್ರೆ ಏನಪ್ಪ? ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಈಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹೇ ಅರ್ಜುನ, ಈಗ ಹೇಳಿದ್ದು ಎಷ್ಟವ್ಯಮೇವೇತಿ ಮನಸ್ಸಮಾಧಾಯ ಅಂದದ್ದು ಸಾತ್ವಿಕ ಯಜ್ಞ. ಇನ್ನು ರಾಜಸ ಯಜ್ಞ ಅಂದ್ರೆ ಏನು ಕೇಳು? ತಂ ಯಜ್ಞಂ ವಿದ್ಧಿ ರಾಜಸಂ. ಇದೇನು ಅಂದ್ರೆ ಅಭಿಸಂಧಾಯತು ಫಲಂ. 2 ವಿಶೇಷಣ ಕೊಡ್ತಾರೆ. ನಾನು ಇಂಥ ಒಂದಾನೊಂದು ಫಲ ಪಡೆಯಬೇಕಾಗಿದೆ ಅಂತ ಫಲದಾಶೆಯನ್ನೇ ಮುಂದಿಟ್ಟುಕೊಂಡು ಮಾಡೋದಿದೆಯಲ್ಲ, ಅದು ರಾಜಸ ಒಂದು. ಇನ್ನೊಂದು ಗೊತ್ತಿದೆಯಲ್ಲ, ದಂಭಾರ್ಥಂ. ನೋಡಿ, ನಮ್ಮೂರಲ್ಲಿ ಯಾರು ಮಾಡಿತ್ತಿಲ್ಲ, ನಾನು ಮಾಡಿಬಿಟ್ಟೆ ನೋಡ್ಕೊಳ್ಳೋದು, ಭಾರಿ ದೊಡ್ಡ ಮನುಷ್ಯ. ಆ ಅಹಂಕಾರ ಮನುಷ್ಯ ಯಾರು ಮಾಡದೇ ಇದ್ದದ್ದು ನಾವು ಮಾಡದೆ ಅಂತ ಅಹಂಕಾರಕ್ಕೆ ಮಾಡ್ತಾನಲ್ಲ, ಅದು ಒಂದು. ಫಲವನ್ನು ಬಯಸೋದು ಒಂದು ದೋಷ. ನಾನು ಎಲ್ಲರಿಗಿಂತ ಶ್ರೇಷ್ಠವಾದ ಯಜ್ಞ ಮಾಡಿದೆ ಅಂತ ಹೇಳೋದು ಇನ್ನೊಂದು ಕೆಲಸ, ದಂಭ.
ಈಜ್ಯತೆ ಭರತ ಶ್ರೇಷ್ಠ. ಹೇ ಅರ್ಜುನ, ಹೀಗೆ ಮಾಡ್ತಾರಲ್ಲ ಯಜ್ಞ, ತಮ್ ಯಜ್ಞಂ ವಿಧಿ ರಾಜಸಂ. ರಾಜಸ ಯಜ್ಞ, ಅದು ಸಾತ್ವಿಕ ಯಜ್ಞ ಆಗೋದಿಲ್ಲ. ಸಾತ್ವಿಕ ಯಜ್ಞಕ್ಕೂ ರಾಜಸ ಯಜ್ಞಕ್ಕೂ ಇರತಕ್ಕ ಡಿಫರೆನ್ಸ್, ವ್ಯತ್ಯಾಸವೇನು ಅನ್ನೋ ತಿಳ್ಕೋ ಅಂತ. ಫಲಾಭಿಸಂಧಿಯನ್ನ, ಇಂಥ ಫಲ ಬರಬೇಕು ಅಂತ ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಅಹಂಕಾರಕ್ಕೋಸ್ಕರವಾಗಿ ಮಾಡಿದರೆ ಅದು ರಾಜಸ ಅಂತಾಯ್ತು ಅಷ್ಟೇ. ವಿಧಿಹೀನಮ ಸೃಷ್ಟ ಅನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾವಿರಹಿತಂಚೈವ ಯಜ್ಞಂ ತಾಮಸಂ ಪರಿಚಕ್ಷತೆ. ಅಷ್ಟೇ, ಇದಕ್ಕೆಲ್ಲ ಹೆಚ್ಚು ಭಾಷ್ಯ ಬರೋದಿಲ್ಲ ಶಂಕರಾಚಾರ್ಯರು, ಯಾಕೆಂದ್ರೆ ಅರ್ಥವಾಗುತ್ತೆ. ಇನ್ನು ತೀರಾ ತಾಮಸ ಯಜ್ಞ ಅಂದರೆ ಎಂಥದ್ದು ಅಂತ ವಿಚಾರ ಮಾಡಿದರೆ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಅಂದ್ಬಿಟ್ಟು ಇವೆಲ್ಲ ಯಜ್ಞಕ್ಕೆ ವಿರುದ್ಧವಾದಂಥ ಆಚರಣೆಗಳು. ಏನು ವಿಧಿಹೀನ ಅಂತ, ಯಾವುದೇ ಒಂದಾನೊಂದು ಕಾರ್ಯವನ್ನು ವಿಧಿಯನ್ನು ಅನುಸರಿಸಿ ಹೇಳಿರುತ್ತದೆಯೋ ಅದನ್ನು ಬಿಟ್ಟು ಮನಸ್ಸಿಗೆ ಬಂದ ಮಾಡೋದು ಅಂತ ಅರ್ಥ. ಅದು ವಿಧಿಹೀನವಾಯಿತು, ಹಾಗಾಗಬಾರ್ದು. ವಿಧಿ ಅಂದರೆ ಒಂದು ಕ್ರಮ ಅಂತ ಇರುತ್ತೆ, ಅದನ್ನೇ ನಮ್ಮಲ್ಲಿ ಏನಂತೇವೆ ಪ್ರಯೋಗ ಅಂತ ಕರಿತೀವಿ. ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ಯಾವ ರೀತಿಯಲ್ಲಿ ಯಜ್ಞ ಮಾಡಬೇಕು, ಹೋಮ ಮಾಡಬೇಕು, ಇದೆಲ್ಲ ಒಂದು ಕ್ರಮ ಇರುತ್ತೆ. ಆ ಕ್ರಮದ ಪ್ರಕಾರ ಮಾಡಿದರೆ ವಿಧಿ ಅಂತ ಆಯ್ತು. ವಿಧಿ ಅಂದರೂ ಕ್ರಮ ಅಂದರೂ ಒಂದೇ ಅರ್ಥ. ಅವರು ಶಾಸ್ತ್ರದಲ್ಲೇ ಹೇಳಿರ್ತಾರೆ ಅದು ಹೀಗೆ ಮಾಡಬೇಕು. ಸುಮ್ಮನೆ ಒಂದು ಪೂಜೆನೇ ತಗೊಳ್ಳಿ, ಮೊದಲೇನು ಮಾಡ್ತಾರೆ, ಕಲಶ ಪೂಜೆ ಮಾಡು, ಶಂಖ ಪೂಜೆ ಮಾಡು, ಗಣಪತಿ ಪೂಜೆ ಮಾಡು, ಆಮೇಲೆ ಆ ದೇವಿಯನ್ನು ಅಥವಾ ಭಗವಂತನನ್ನು ಧ್ಯಾನ ಮಾಡು, ಅರ್ಘ್ಯ ಕೊಡು, ಆಚಮನ ಕೊಡೋದಕ್ಕೊಂದು ಕ್ರಮವಾಗಿ ಬರೆದಿರುತ್ತೆ. ಇದು ವಿಧಿ ಅಂತ ಹೆಸರು. ಪೂಜಾದಿಗಳಿಗೂ ಅಷ್ಟೇ, ಹೋಮ ಹವನಾದಿಗಳಿಗೂ ಅಷ್ಟೇ, ಇದಕ್ಕೆಲ್ಲ ಒಂದು ಕ್ರಮ ಇರುತ್ತೆ. ಅದಾಗ ಒಂದಾಗುತ್ತೆ ಒಂದೇ ಮಾಡಬೇಕು. ಹೇಗೆ ದೇವಿ ಪೂಜೆ ಮಾಡಬೇಕು. ಮೊದಲು ಆವಾಹನ ಅಂದರೆ ದೇವಿಯನ್ನು ಕರಿಬೇಕು, ಆಸನ ಅಂದರೆ ಕೂತ್ಕೊಳ್ಳೋದಕ್ಕೆ ಸೀಟ್ ಕೊಟ್ಟ ಹಾಗೆ ಅಂತ ಅರ್ಥ ಆಸನ. ಆಮೇಲೆ ಪಾದ್ಯ, ಅರ್ಘ್ಯ, ಆಚಮನ, ಇದೇ ವಿಧಿ. ಪಾದ್ಯ ಅಂದರೆ ಏನು, ಕಾಲು ತೊಳೆಯುವ ನೀರು ಅಂತ, ಮೊದಲು ದೇವಿಗೆ ಕಾಲು ತೊಳೆಯಬೇಕು. ಅರ್ಘ್ಯ ಅಂದರೆ ಕೈ ತೊಳೆಯುವ ನೀರು ಅಂತ, ಕೈ ತೊಳೆಯಬೇಕು. ಆಚಮನ ಅಂದರೆ ಕುಡಿಯುವ ನೀರು. ಪಾದ್ಯ, ಅರ್ಘ್ಯ, ಆಚಮನ ಅಂತ ಸಂಸ್ಕೃತ ಶಬ್ದಗಳು. ಕಾಲು ತೊಳೆಯುವ ನೀರು ಬೇರೆ, ಮನೇಲೇ ಇರುತ್ತಲ್ಲ, ಕೈ ತೊಳೆಯುವ ನೀರು ಬೇರೆ, ಕುಡಿಯುವ ನೀರು. ಸರಿಯಾ? ನಾವೇನು ಮಾಡ್ತೀವಿ, ಒಂದು ಉದ್ಧರಣ ನೀರು ಬಿಡಿ, ಬಿಟ್ಟ, ಇನ್ನೊಂದು ಉದ್ಧರಣೆ ಬಿಡಿ, ಇನ್ನೊಂದು ಬಿಟ್ಟ, ಇನ್ನೊಂದು ಉದ್ಧರಣ ಆಗೋದು, 3 ಉದ್ಧರಣ ನೀರು ಹೋಯ್ತು. ದೇವಿಗೆ ತೊಲಗಿದೆ ಇಲ್ಲವೇ ಅನ್ನೋದೇ ಗೊತ್ತಿಲ್ಲ ನಡೆಯೋದು. ಅಲ್ಲ, ಅದೇ ವಿಧಿಹೀನ ಅಂತ ಮಾಡತಕ್ಕಂಥ ಕ್ರಮದಲ್ಲಿ ಏನು ಮಾಡ್ತಾರೆ ಭಪ್ರೋಹಿತ್ರಿಗೆ ಇನ್ನೇನು ಕೆಲಸ, ಅವ್ರು ಹೇಳ್ತಿರ್ತಾರೆ ಒಂದು ದಂಡ ನೀರು ಬಿಡಿ ಅಂತಾರೆ, ನೀರು ಬಿಡ್ತಾರೆ ಇರ್ತಾರೆ. ಮನಸ್ಸಿಗೆ ಬರೋದೇ ಇಲ್ಲ. ಆಮೇಲೆ ಅನ್ನೋದು ನೋಡಿ, ಇಷ್ಟೆಲ್ಲ ದೇವರನ್ನ ಆರಾಧನೆ ಪೂಜೆ ಮಾಡಿದೆ, ಏನೂ ಫಲವಾಗಲಿಲ್ಲ ಅಂದರೆ ಏನು ಫಲ ಕೊಡ್ತಾನೆ ದೇವರು? ಭಾವನೆಯೇ ಬರಲಿಲ್ಲಲ್ಲಪ್ಪ. ಅದಕ್ಕೋಸ್ಕರ ಇದನ್ನ ತಾಮಸಂ ಪರಿಚಕ್ಷತೆ, ಇದು ಶುದ್ಧ ತಾಮಸ ಇದು ಅಂತ ಭಗವಂತ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾರೆ. ಅದರಿಂದ ನೋಡಿ, ಒಂದು ಸಣ್ಣ ದೇವ್ರ ಪೂಜೆ ಮಾಡಬೇಕಾಗ್ಲಿ, ಒಂದು ವ್ರತ ಮಾಡಬೇಕಾಗ್ಲಿ, ಇದೆಲ್ಲ ವಿಷಯ ತಿಳ್ಕೊಂಡು ಆ ಮಾಡುವಾಗ ಭಾವನೆ ಬಹಳ ಮುಖ್ಯವಾದದ್ದು. ಮನಸ್ಸಿನ ಭಾವನೆ ಬರಬೇಕು. ಭಗವಂತ ನಮ್ಮ ಮುಂದೆ ಕೂತೇ ಇದ್ದಾನೆ, ಅವನಿಗೆ ಪಾದ ತೊಳಿತಾ ಇದ್ದೀನಿ, ಅವನ ಕೈ ತೊಳ್ಕೊಳಕ್ಕೆ ನೀರು ಕೊಡ್ತಾ ಇದ್ದೀನಿ, ಕುಡಿಯೋ ನೀರು ಕೊಡ್ತಾ ಇದ್ದೀನಿ, ಅವನೊಂದು ನಿವೇದನೆ ಮಾಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಆ ಭಾವನೆ ಇರಬೇಕು ಅಂದರೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆಗಳು ಬರದಂತೆ ಮಾಡಬೇಕು. ಅದು ನಿಜವಾದ ಸಾತ್ವಿಕ ಯಜ್ಞ. ಇಲ್ಲೇ ವಿಧಿ ಇಲ್ಲ. ಅಸೃಷ್ಟಾನ್ನ ಅಂದರೆ ಬ್ರಾಹ್ಮಣೇಭ್ಯ ನ ಸೃಷ್ಟಂ ನ ದತ್ತಂ ಅನ್ನಂ ಅಂತ. ಈ ಯಜ್ಞಕ್ಕೆಲ್ಲ ಇದೊಂದು ನಿಯಮ. ಅಗ್ನಿಯಲ್ಲಿ ನೀವು ಎಷ್ಟು ಹೋಮ ಮಾಡ್ತೀರೋ ಬ್ರಾಹ್ಮಣರ ಒಂದಾನೊಂದು ಹೊಟ್ಟೆನೂ ಹಾಗೆ ತುಂಬಿಸ್ಬೇಕು. ಇಲ್ಲಿ ಒಳಗಡೆ ಜಠರಾಗ್ನಿ ಇರುತ್ತಲ್ಲ, ಅದಕ್ಕೋಸ್ಕರ ಯಾವ ಯಜ್ಞ ಮಾಡಿದರೂ ಸಂತರ್ಪಣೆ ಮಾಡಿ ಅನ್ನದಾನ ಮಾಡೋ ಉದ್ದೇಶ. ಯಾಕೆ ಅಹಂ ವೈಶ್ವಾನರೋ ಭೂತ್ವ ಅಂತ ಕೇಳಿದ್ದೀರಲ್ಲ, ಇಲ್ಲಿ ಯಜ್ಞೇಶ್ವರ ಇದ್ದಾರೆ ಹೃದಯದಲ್ಲಿ ಆಹಾರ ತಗೊಳಕ್ಕೆ. ಆದ್ದರಿಂದ ಬ್ರಾಹ್ಮಣನನ್ನು ಕರೆದು ಅವನಿಗೆ ಭೋಜನ ಮಾಡಿಸಿ ಅದನ್ನು ಅವನಲ್ಲಿ ಸಂಪೂರ್ಣ ಮಾಡೋದು. ಅಸೃಷ್ಟಾನ್ನ ಅಂದರೆ ಯಜ್ಞ ಮಾಡಿಬಿಡೋದು, ಯಾರಿಗೂ ಊಟ ಹಾಕಲ್ಲ ಅಂದರೆ ಶುದ್ಧ ತಪ್ಪು, ತಾಮಸ ಅದು. ಅದಕ್ಕೆ ಒಂದು ಸಣ್ಣ ಏನಾರು ಯಜ್ಞ ಮಾಡಿದ್ರು ಕೊನೆಗೆ ಊಟ ಹಾಕ್ತಾ ಇದ್ರು, ಒಂದಿಷ್ಟು ಪ್ರಸಾದ ಅನ್ನೋದು ಕೊಡ್ತಾ ಇರಬೇಕು. ಅದು ಉದ್ದೇಶ. ಯಾಕೆ ಆಯಾ
ಯಜ್ಞೇಶ್ವರ ಯಾರ್ಯಾರು ಹೊಟ್ಟೆಗಳಿದಾನೋ ಅವ್ರ ಹೊಟ್ಟೆಗೆಲ್ಲ ಹೋಗಲಿ ಅಂತ ಅರ್ಥ. ಇದೇ ಪ್ರಸಾದ ಕೊಡೋದ್ರ ಉದ್ದೇಶ. ಆದ್ರೆ ಎಂಥ ಒಂದು ಯಜ್ಞ ಮಾಡಿದಾಗ ಅಸೃಷ್ಟಾನ್ನಂ ಅಂದರೆ ಭಗವಂತನ ಪ್ರೀತಿಗೋಸ್ಕರವಾಗಿ ಅನ್ನದಾನ ಮಾಡಬೇಕಾದ ಮುಖ್ಯ. ಅದು ಮಾಡದೇ ಇದ್ರೆ ಅಸೃಷ್ಟಾನ್ನವಾಯಿತು. ಬ್ರಾಹ್ಮಣೇಭ್ಯ ನ ಸೃಷ್ಟಂ ನ ದತ್ತಂ ಅನ್ನ. ಬ್ರಾಹ್ಮಣರಿಗೇನೆ ಈ ಅನ್ನವನ್ನು ದಾನ ಮಾಡಿ ಅಂದ್ರೆ ಅರ್ಥ ಏನು? ಬ್ರಾಹ್ಮಣ ಅಂದ್ರೆ ಏನು? ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡಿರೋನು, ಬ್ರಹ್ಮಜ್ಞಾನವುಳ್ಳವನು, ಬ್ರಹ್ಮಚಿಂತಕ ಅನ್ನೋ ಅರ್ಥ. ಅಂತಂದ್ರೆ ಶ್ರೇಷ್ಠನಾದವನು ಅಂತ. ಇದು ಬಹಳ ಮುಖ್ಯ. ಅನ್ನಂ ಯಸ್ಮಿನ್ ಯಜ್ಞೆ ಸಹ ಅಸೃಷ್ಟಾನ್ನ. ಸುಮ್ಮನೆ ಯಜ್ಞ ಮಾಡಿಬಿಟ್ಟು ಬ್ರಾಹ್ಮಣನಿಗೆ ಭೋಜನಾದಿಗಳಿಲ್ಲದೆ ಹೋಯಿತು ಅಂದ್ರೆ ಅಸೃಷ್ಟಾನ್ನವಾಯಿತು. ಆಮೇಲೆ ಮಂತ್ರಹೀನಂ, ಅದಿನ್ನೂ ಕಷ್ಟ. ಮಂತ್ರವನ್ನೇ ಹೇಳಿದ್ರೆ ಸುಮ್ಮನೆ ಸ್ವಾಹ ಸ್ವಾಹ ಅಂತ ಎಲ್ಲರೂ ಎತ್ತೆತ್ತು ಹಾಕ್ತಾ ಇದ್ರೆ ಅದು ಹೋಮ ಆಗೋದಿಲ್ಲ. ಯಜ್ಞ ನಾನು ಮಾಡಿ ಕೆಲವ್ರಿಗೆ ಚಪಲ, ಸ್ವಾಮಿ ನಾನು 4 ಹೋಮ ಮಾಡ್ತೀನಿ ತಗೊಂಡು ಯಜ್ಞೇಶ್ವರಂಗೆ ಹಾಕಿದ್ದೆ. ಹಾಗಾಗಬಾರ್ದು. ಮಂತ್ರವನ್ನು ಹೇಳಿಯೇ ಯಜ್ಞೇಶ್ವರನಿಗೆ ಹಾಕಬೇಕು. ಸ್ವಾಹ ಅಂತ ಬರಬೇಕು. ಆಮೇಲೆ ಮಂತ್ರತಃ ಸ್ವರತಃ ವರ್ಣತೋವ ವಿಯುಕ್ತಂ ಮಂತ್ರಹೀನಂ 2 ಅರ್ಥ ಮಾಡಿದ್ರು. ತುಂಬ ಚೆನ್ನಾಗಿದೆ. ಮಂತ್ರಹೀನ ಅಂದ್ರೆ ಮಂತ್ರಾನೇ ಹೇಳದಲೇನೆ ಸುಮ್ಮನೆ ಅಗ್ನಿಗೆ ಹಾಕ್ತಾ ಇದ್ರೆ ವ್ಯರ್ಥ. ಇನ್ನು ಮಂತ್ರಹೀನ ಅಂದ್ರೆ ಸ್ವರತಃ ವರ್ಣತೋವ ವಿಯುಕ್ತಂ ಅಂತ. ಮಂತ್ರ ಹೇಳೋವಾಗ ಸ್ವರವನ್ನಾಗಲಿ ಅಕ್ಷರವನ್ನಾಗಲಿ ಲೋಪ ಮಾಡಿಬಿಟ್ರೆ ಹಾಯ್ ಕೆಠಾಯ್ತು ಅಂತ. ಆದ್ದರಿಂದ ಮಂತ್ರವನ್ನು ಸ್ಪಷ್ಟವಾಗಿ ಹೇಳತಕ್ಕನಾಗಿದೆ. ಇಲ್ಲದೆ ಹೋಗ್ಬಿಟ್ರೆ ಹಾಯ್ ಒಬ್ಬ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದೆಯಾ. ಭಾರ್ಯಾಂ ರಕ್ಷತು ಭೈರವಿ ಅಂತ ಇದೆ ಒಂದು. ಭಾರ್ಯಾಂ ರಕ್ಷತು ಭೈರವಿ ಅಂತ ಲಲಿತಾ ಸಹಸ್ರನಾಮ ಎಲ್ಲೋ ಒಂದು ಕಡೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಹೇಳಿಕೊಟ್ಟಿದ್ರಂತ. ಇವನು ಭಾರ್ಯಾಂ ಭಕ್ಷತು ಭೈರವಿ ಅಂತ ಹೇಳಿ ಏನ್ ತಪ್ಪು? ಒಂದು ಅಕ್ಷರ ಹೆಚ್ಚು ವ್ಯತ್ಯಾಸ. ಅದು ರಕ್ಷತು ಅನ್ನಕ್ಕೂ ಭಕ್ಷತು ಎಷ್ಟು ವ್ಯತ್ಯಾಸ ಹೋಯಿತು ಅಂತ. ಇದು ಹಳೆಯ ಕಾಲದಲ್ಲಿ ಹೋಗ್ತಾ ಇದ್ದದ್ದು. ಆ ಪುಣ್ಯಾತ್ಮ ಹಿಂದಿನ ಕಾಲ ಅಕಸ್ಮಾತ್ ಪತ್ನಿ ಹೋಗ್ಬಿಟ್ರೆ 2ನೇ ಮದುವೆ 3ನೇ ಮದುವೆ ಮಾಡ್ಕೊಳ್ಳೋ ಪದ್ಧತಿ. ಇನ್ನು 3 4 ಮದುವೆ ಮಾಡಿಕೊಂಡು ಭಾರ್ಯಾಂ ಭಕ್ಷತು ಭೈರವಿ ಆಗಿದ್ರೆ ಮಂತ್ರಹೀನ ಅಂದ್ರೆ ಸ್ವರತಃ ವರ್ಣತೋವ ಅಂದ. ಏನು ಶಂಕರಾಚಾರ್ಯರ ಬರವಣಿಗೆ ನೋಡಿ. ಆ ಮಂತ್ರ ಹೇಳೋವಾಗ ಒಂದು ಸ್ವರ ತಪ್ಪಿದ್ರು ಹೋಯ್ತು, ಒಂದು ಅಕ್ಷರ ವ್ಯತ್ಯಾಸ ಆದರೂ ನೋಡಿ. ರಕ್ಷತು ಭಕ್ಷತು ಎಷ್ಟು ವ್ಯತ್ಯಾಸ ಆಯಿತು. ಹೀಗಾದರೆ ಅದು ಮಂತ್ರಹೀನ ಅಂತ ಅರ್ಥ. ಆದ್ದರಿಂದ ಸ್ವಚ್ಛವಾಗಿ ಸುಸ್ಪಷ್ಟವಾಗಿ ಕ್ರಮವಾಗಿ ಮಂತ್ರಗಳನ್ನು ಹೇಳ್ತಾ ಇರಬೇಕು. ಇಲ್ಲದೇ ಇದ್ರೆ ಮಂತ್ರಹೀನವಾಗುತ್ತೆ. ಮಂತ್ರ ಹೇಳಿಲ್ವ ಸ್ವಾಮಿ, ಏನು ಹೇಳಿದ್ರಿ? ಬರೀ ತಪ್ಪು ಅಂತ ಹೇಳಿದ್ರೆ ತಪ್ಪು ಅರ್ಥ ಮಾಡಿದ್ರೆ ಬಹಳ ಕಷ್ಟ. ಇಂದ್ರ ಶತ್ರು ವರ್ಧಸ್ವ ಅಂತ ಒಂದು ಉದಾಹರಣೆ ಕೊಡ್ತಾರೆ ವೇದದಲ್ಲಿ. ಅವನು ವೃತ್ರಾಸುರ ತಪಸ್ ಮಾಡಿದ್ದಂತೆ. ಅವನಿಗೆ ಹೇಳಿ ಅಪ್ಪ ನೀನೊಂದು ಯಜ್ಞ ಮಾಡುವುದು. ಯಾರು ನಿನಗೆ ಶತ್ರು? ಇಂದ್ರ. ಇಂದ್ರ ಶತ್ರು ಅಂದ್ರೆ ಇಂದ್ರನು ಶತ್ರುವಾದಂತಹ ಇಂದ್ರನು ನಾಶವಾಗಲಿ ಅಂತಲೋ, ಇಂದ್ರನಿಗೆ ಶತ್ರುವಾದವನು ಹುಟ್ಲಿ ನನಗೊಬ್ಬ ಮಗ ಅಂತಲೋ ಮಾಡ್ಬೇಕು ಅವನು. ಆಗ್ಲಿ ಅಂತ ಮಾಡ್ದ. ಇಂದ್ರ ಶತ್ರು ಅಂದ್ರೆ ಹಾಗೆ ಅರ್ಥ ಮಾಡಿ. ದೇವತೆಗಳಿಗೂ ರಾಕ್ಷಸರಿಗೂ ಆಗಲ್ಲ. ಆ ರಾಕ್ಷಸ ಏನು ಮಾಡ್ದ? ಆ ಇಂದ್ರನನ್ನು ಸೋಲಿಸ್ಬೇಕು ಅಂತ ಹೇಳಿ ಒಬ್ಬ ಮಗನನ್ನು ಪಡಿಬೇಕು ಅಂತ ಶುರು ಮಾಡ್ದ. ಆಗ್ಬೋದು. ಅವಾಗೇನು ಹೇಳಬೇಕು? ಇಂದ್ರನಿಗೆ ಶತ್ರುವಾದಂಥವನು ಹುಟ್ಲಿ ಅಂತ. ಇಂದ್ರ ಶತ್ರು ಅಂತ ಸ್ವರ ತಪ್ಪು ಹೇಳ್ಬಿಟ್ಟ ಅವನು. ಕರೆಕ್ಟ್. ಆಯ್ತು, ಇನ್ನೇನು ಮುಂದೆ ಟೈಮ್ ಆಗ್ತಾ ಬಂತು. ಇಂದ್ರ ಶತ್ರು ಅಂತ ಹೇಳಿದ್ರೆ ಒಂದರ್ಥ, ಇಂದ್ರ ಶತ್ರು ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಆಗ್ಬಿಡುತ್ತೆ. ಒಂದು ಸ್ವರವನ್ನ ವ್ಯತ್ಯಾಸ ಹೇಳಿದ್ರೆ ಏನಪ್ಪಾ ಅಂತ ಮತ್ತೊಂಥರ. ಇಂದ್ರ ಶತ್ರು ಅಂತ ಇಂದ್ರನನ್ನ ನಾಶ ಮಾಡತಕ್ಕಂಥ, ಇಂದ್ರನನ್ನು ಶತ್ರುವಾಗಿ ಉಳ್ಳಂಥ ವ್ಯಕ್ತಿ ಮಗ ಹುಟ್ಲಿ ಅಂತ ಒಂದು ರಾಕ್ಷಸ ಹೋಮ ಮಾಡ್ತಾ ಇದ್ದದ್ದು. ಸ್ವರ ತಪ್ಪು ಹೇಳ್ಬಿಟ್ಟ. ಅದೇನಾಯ್ತು? ಇಂದ್ರನೇ ಶತ್ರುವಾಗಿ ಉಳ್ಳಂಥ ಮಗ ಹುಟ್ಲಿ ಅಂತ ತಲೆಕೆಳಕಾಗ್ಬಿಡ್ತದೆ. ಇಂದ್ರನನ್ನು ನಾಶ ಮಾಡತಕ್ಕಂಥ ಇಂದ್ರನಿಗೆ ಶತ್ರುವಾದ ಮಗ ಹುಟ್ಲಿ ಅನ್ನೋದಕ್ಕೂ ಇಂದ್ರನನ್ನೇ ಶತ್ರುವಾಗಿ ಉಳ್ಳಂಥವನು ಹುಟ್ಲಿ, ನಾ ಇಂದ್ರವೊಂದು ಇವನು ಸಂಹಾರ ಮಾಡಿದ. ಇಷ್ಟು ಒಂದು ಅಕ್ಷರ ವ್ಯತ್ಯಾಸ ಆದರೂ ಸ್ವರ ವ್ಯತ್ಯಾಸ ಆದರೂ ಹೀಗಾಗಿ ಅದಕ್ಕೋಸ್ಕರ ಅವರೇನಂದ್ರು,
ಈ ರೀತಿಯಾಗಿ ಮಂತ್ರಹೀನ ಅಂದರೆ ಸ್ವರತಃ ವರ್ಣತೋವಾದಿಯುಕ್ತಂ ಮಂತ್ರಹೀನಂ ಅದಕ್ಷಿಣಂ ಅಂತ ಉತ್ತದಕ್ಷಿಣಾರಹಿತಂ. ಇಷ್ಟೆಲ್ಲ ಯಜ್ಞಯಾಗಾದಿಗಳನ್ನು ಮಾಡಿದ ಮೇಲೆ ದಕ್ಷಿಣೆ ಅಂತ ಇಂಥಿಂಥದ್ದು ಇಷ್ಟಿಷ್ಟು ಕೊಡಬೇಕು ಅಂತ ಏನಿಲ್ಲ. ದಕ್ಷಿಣೆನೇ ಇಲ್ಲದೆ ಹೋಗ್ಬಿಟ್ರೆ ಅದು ಉಪಯೋಗ ಇಲ್ಲ. ಕೊನೆಗೆ ಹೇಳ್ದ ಶ್ರದ್ಧಾ ವಿರಹಿತಂಚೈವ ತಾಮಸಂ ಪರಿಚಕ್ಷತೆ. ಇದಿರಬಹುದು. ಕೊನೆಯಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು ಕರ್ಮದಲ್ಲಿ ಶ್ರದ್ಧೆ ಅಂತ. ಶ್ರದ್ಧೆ ಇಲ್ಲ, ಏನೋ ಒಂದು ರೀತಿಯಲ್ಲಿ ಆಯ್ತು 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 ಅಂತ ಮಾಡ್ತಿರಲ್ಲ. ನನ್ನ ಕನ್ನಡದಲ್ಲಿ ಒಂದು ಶಬ್ದ ಹೇಳ್ತಾರೆ, ಕಾಟಾಚಾರಕ್ಕೆ ಮಾಡಿದ ಅಂತಾರೆ. ಅದೇನು ಅರ್ಥ, ಕಾಟಾಚಾರ ಅಂದ್ರೆ ಏನಂದು ಗೊತ್ತಿಲ್ಲ, ಶ್ರದ್ಧೆ ಇಲ್ಲ ಅಂತ. ಹಾಗಿದ್ರೆ ತಾಮಸಂ ಪರಿಚಕ್ಷತೆ. ಇಂಥ ಯಜ್ಞವನ್ನ ತಾಮಸ ಯಜ್ಞ ಅಂತ ಕರೀತಾರೆ ಅಂತ. ಈಗ ಇನ್ನೊಂದು ಭಾಗ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಅಥ ಇದಾನೀಂ ತಪಹಾತ್ಯ ವಿಧಮುಚ್ಯತೆ. ಈಗ 3 ವಿಧವಾದಂತಹ ಯಜ್ಞವನ್ನು ಹೇಳಿದ್ದಾಯಿತು. ತಪಸ್ಸಿನಲ್ಲಿ ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು ಅಂತ 3 ಇದೆ. ಅವು 3 ಕೇಳಿ ಅಂತಾರೆ. ಈ ತಪಸ್ಸು ಅನ್ನೋದಕ್ಕೆ ಅರ್ಥ ಮಾಡ್ತಾರೆ. ಏನು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅಂತ. ತಪಸ್ಸಿನಲ್ಲಿ 3 ವಿಧ: ಕಾಯಿಕ, ವಾಚಿಕ, ಮಾನಸಿಕ ಅಂತ. ಕಾಯಿಕ ಅಂದ್ರೆ ಶರೀರದಿಂದ ಮಾಡತಕ್ಕದ್ದು, ವಾಚಿಕ ಅಂದ್ರೆ ಮಾತಿನಿಂದ ಆಗತಕ್ಕದ್ದು, ಮಾನಸಿಕವಾಗಿ. ಇವು 3 ರೀತಿಯಾದಂತಹ ತಪಸ್ಸಿದೆ. ಯಾವ್ಯಾವುದು? ಶಾರೀರಿಕ ತಪಸ್ಸನ್ನು ಹೇಳ್ತಾರೆ. ಶಾರೀರಿಕ ತಪಸ್ಸು ಅಂದ್ರೆ ಏನೇನು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಒಂದು ಮಾತು. ದೇವಾಶ್ಚ ದ್ವಿಜಾಶ್ಚ ಗುರವಶ್ಚ ಪ್ರಾಜ್ಞಾಶ್ಚ ದೇವದ್ವಿಜ ಗುರು ಪ್ರಾಜ್ಞಾ ತೇಷಾಂ ಪೂಜನಂ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಭಗವತ್ಪಾದರು ಅರ್ಥ ಬರೋದು. ಅಂದರೆ ಪೂಜೆಯನ್ನು ಸೇರಿಸಿ ದೇವರ ಪೂಜೆ ಆಗಬಹುದು, ಬ್ರಾಹ್ಮಣರ ಪೂಜೆ ಆಗಬಹುದು, ಗುರುಗಳನ್ನು ಪೂಜೆ ಮಾಡೋದು, ಗುರು ಪೂಜೆ, ಗುರು ಪಾದುಕಾ ಪೂಜೆ ಅಂತ ಮಾಡ್ತೇವಲ್ಲ, ಅದು ಪ್ರಾಜ್ಞಾ ಅಂದ್ರೆ ವಿದ್ವಾಂಸರನ್ನು ಗೌರವಿಸುವುದು. ಇದು ಪೂಜೆ ಅನ್ನೋದಾಯಿತು. ದೇವರ ಪೂಜೆಯಿಂದ ಹಿಡಿದು ದ್ವಿಜ, ಗುರು, ಪ್ರಾಜ್ಞಾ ಇವರೆಲ್ಲರನ್ನು ಗೌರವಿಸ್ತಕ್ಕದ್ದು ಒಂದು ರೀತಿಯಾದಂಥ ತಪಸ್ಸು ಅಂತಾರೆ. ಶೌಚಂ ಆರ್ಜವಂ ಇದು ತಪಸ್ಸು. ಶೌಚ ಅಂದ್ರೆ ಶುಚಿರ್ಭೂತನಾಗಿ, ಮಾತಿನಿಂದಲೂ ಮನಸ್ಸಿನಿಂದಲೂ ಶರೀರದಿಂದಲೂ ಶುಚಿರ್ಭೂತನಾಗಿರುವುದು, ಅದು ಒಂದು ರೀತಿಯಾದ ತಪಸ್ಸೇನೆ. ಹಾಗೆಯೇ ಶೌಚಂ ಅಂದು ಪ್ರಾಜ್ಞ ಪೂಜನಂ ಶೌಚಂ ಆಯಿತು. ಆರ್ಜವಂ ಋಜುತ್ವ ಅಂದ್ರೆ ಏನು? ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾನೋ ಮಾತಿನಲ್ಲಿ ಅದನ್ನೇ ಹೇಳ್ತಕ್ಕದ್ದು, ಮಾತಿನಲ್ಲಿ ಏನು ಹೇಳ್ತಾನೋ ಅದನ್ನೇ ನಡೆಸ್ತಕ್ಕದ್ದು. ಹೀಗೆ ಕಾಯ ವಾಚ ಮನಸ ಅಂತ ಹೇಳ್ತೀವಿ ನೋಡಿ. ಕಾಯೇನ ಮನಸ ವಾಚ ಅಂತ, ಶರೀರದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಒಂದೇ ಅಭಿಪ್ರಾಯ ಇರಬೇಕು. ಇದಕ್ಕೆ ಆರ್ಜವ ಅಂತ ಹೆಸರು. ಈಗ ಪೂಜೆ ಒಂದಾಯಿತು, ಆರ್ಜವ ಒಂದಾಯಿತು. ಶೌಚ ಅಂದ್ರು. ಶೌಚ ಅಂದ್ರೆ ಶರೀರ ನಿರ್ವರ್ತ್ಯಂ ಅಂತ. ಶೌಚಂ ಅಂದ್ರೆ ಅದೇ ಶುಚಿರ್ಭೂತನಾಗಿರುವುದು. ಆರ್ಜವ ಅಂದ್ರೆ ಋಜುತ್ವ ಆಯಿತು. ಮುಂದಿಂದು ಶೌಚ ಆರ್ಜವ. ಆಮೇಲೆ ಬ್ರಹ್ಮಚರ್ಯಂ ಅಹಿಂಸಾ ಚ ಅಂದ್ರು. ಈಗ ಶಾರೀರಂ ತಪ ಉಚ್ಯತೆ ಅಂತ ಕೊನೆಯಲ್ಲಿದೆ. 2 ಸೇರಿಸಿ ಬ್ರಹ್ಮಚರ್ಯ ಅಹಿಂಸಾ. ಇಲ್ಲಿ ಏನಾಯ್ತು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ 1, ಶೌಚಂ 2, ಆರ್ಜವಂ 3, ಬ್ರಹ್ಮಚರ್ಯಂ 4, ಅಹಿಂಸಾ. ಈಗ 5 ರೀತಿಯಾಗಿರ್ತಕ್ಕಂಥ ಅನುಷ್ಠಾನಗಳು. ಇದನ್ನ ಶರೀರ ಪ್ರಧಾನೈ ಸರ್ವೈರವ ಕಾರ್ಯಕರಣೈ ಕತ್ರಾದಿಭಿ ಸಾಧ್ಯಂ ಶಾರೀರಂ ತಪ ಉಚ್ಯತೆ. ಅಂದ್ರೇನಾಯಿತು? ಇಲ್ಲಿ ಭಗವತ್ ಶಂಕರಾಚಾರ್ಯ ಅರ್ಥ ಮಾಡ್ತಾರೆ, ಶಾರೀರ ತಪಸ್ಸು ಅಂದ್ರೆ ಇದೇ ಅರ್ಥ ಅಂತ. ನಾವು ತಪಸ್ಸು ಅಂದ್ರೆ ಎಲ್ಲೋ ಕಾಡಿಗೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಹಾಗಲ್ಲ. ಅದು ಎಲ್ಲಿ ಬೇಕಾದ್ರೂ ಮಾಡಬಹುದಾದಂತಹದ್ದು ಯಾವುದು? ತಪಸ್ಸು. ತಪಸ್ಸು ಅನ್ನೋ ಶಬ್ದಕ್ಕೇನು ಅರ್ಥ? ಶರೀರವನ್ನೆಲ್ಲ ಚೆನ್ನಾಗಿ ಬಗ್ಗಿಸಿ ಸರಿಯಾದ ರೀತಿಯಲ್ಲಿ ಸತ್ಕಾರ್ಯಗಳನ್ನು ಮಾಡತಕ್ಕದ್ದೇ ದೊಡ್ಡ ತಪಸ್ಸು, ಯಜ್ಞ ಅಂತ ಹೊಗಳ್ತಾರೆ. ಇಲ್ಲಿ ಏನೇ ಆಗಬೇಕು? ಇದರಲ್ಲಿ ದೇವತೆಗಳನ್ನು ಪೂಜೆ ಮಾಡೋದು, ವ್ರತ ಕಥೆ ಪೂಜೆ ಇದೆಲ್ಲ ಆಗಬಹುದು. ಹಾಗೆ ಬ್ರಾಹ್ಮಣರನ್ನು ಗೌರವಿಸುವುದು ಆಗುವುದು, ಗುರು ಪೂಜೆ ಮಾಡಬಹುದು, ಗುರುಪಾದಕ ಪೂಜೆ ಅಂತ ಮಾಡ್ತೀವಲ್ಲ, ಅದು ಕೂಡ ಒಂದಾನೊಂದು ಶಾರೀರಿಕ ತಪಸ್ಸಿಗೆ ಸೇರುತ್ತೆ. ಪ್ರಾಜ್ಞಾಶ್ಚ ವಿದ್ವಾಂಸರು, ಜ್ಞಾನಿಗಳು ಇಂಥವ್ರನ್ನ ಗೌರವಿಸೋದು.
ಇದಿಷ್ಟು ಸೇರಿ ದೇವದ್ವಿಜಗುರು ಪ್ರಾಜ್ಞ ಪೂಜನಂ ಅಂತ ಇದು ಒಂದು. ಇನ್ನೊಂದು ತಪಸ್ಸೇನು? ಶಾರೀರಿಕ ತಪಸ್ಸಲ್ಲಿ ಎರಡನೇದು ಶೌಚಂ ಅಂತ, ಶುಚಿರ್ಭೂತನಾಗಿರುವುದು. ಶರೀರವನ್ನು ಮಾತ್ರ ಶುಚಿರ್ಭೂತವಾಗಿಟ್ಟರಾಗದು, ಶರೀರದಂತೆಯೇ ಮನಸ್ಸು ಮಾತು ಎಲ್ಲವೂ ಶುದ್ಧವಾಗಿರಬೇಕು. ಅದು ಅಂದರೆ ಸರಿಯಾದ ರೀತಿಯಲ್ಲಿ ಶುದ್ಧವಾದ ಮಾತನ್ನೇ ಆಡಬೇಕು, ಸರಿಯಾದ ರೀತಿಯಲ್ಲಿ ಏನೇ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು, ಅದನ್ನೇ ಕರ್ಮದಿಂದಲೂ ನಡೆಸಬೇಕು. ಇದು ಶೌಚ ಅಂತ. ಆರ್ಜವ ಅಂದ್ರೆ ರುಜುತ್ವ ಅಂತ, ಸರಳವಾಗಿರತಕ್ಕಂತಹ ಸ್ವಭಾವ. ಅಲ್ಲಿ ಸರಳತೆಯಲ್ಲಿ ಏನಿದೆ ಅಂದ್ರೆ ವಕ್ರತೆ ಇಲ್ಲದೆ ಇರೋದು. ವಕ್ರತೆ ಏನು? ಮಾಡೋದೊಂದು ಹೇಳೋದು ಹೀಗಾಗಬಾರ್ದು. ಏನಂತಾರೆ? ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನ. ವಚಸ್ಯನ್ಯತು ಮನಸ್ಸನ್ಯತು ಕಾರ್ಯಮನ್ಯ ದುರಾತ್ಮ. ಮನಸ್ಸಿನಲ್ಲಿ ಒಂದು ಇಟ್ಕೊಂಡದು, ಬಾಯಲ್ಲಿ ಒಂದು ಆಡೋದು, ಮಾಡುವಾಗ ಇನ್ನೊಂದು ಮಾಡೋದು. ಇದೇನು? ದುರಾತ್ಮರು ಮಾಡೋದು. ಇದು ಆರ್ಜವಕ್ಕೆ ವಿರುದ್ಧವಾದದ್ದು. ಆರ್ಜವ ಅಂದ್ರೆ ಸರಳತೆ ಹೇಗಿರಬೇಕು? ಮನಸ್ಸಿನಲ್ಲಿ ಏನಿದೆಯೋ, ಮಾತಿನಲ್ಲಿ ಏನು ಬರುತ್ತೋ, ಕರ್ಮದಲ್ಲೂ ಮಾಡಬೇಕ ಕಾರ್ಯದಲ್ಲೂ ಅದೇ ಇರಬೇಕು. ಎಲ್ಲ ಏಕವಾಕ್ಯತೆ ಇದ್ರೆ ಅದಕ್ಕೆ ಆರ್ಜವ ಬಹಳ ದೊಡ್ಡ ಒಂದಾನೊಂದು ಸಾಧನ. ಅದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ, ಮನಸ್ಸಿನಲ್ಲಿ ಅದನ್ನೆಲ್ಲ ತಯಾರು ಮಾಡ್ಕೋದು. ನಾನೇನು ಆಲೋಚನೆ ಮಾಡ್ತೇನೋ, ಬಾಯಲ್ಲಿ ಏನು ಮಾತಾಡ್ತೇನೋ ಅದನ್ನೇ ಕಾರ್ಯದಲ್ಲಿ ಮಾಡೋದು. ಆದ್ದರಿಂದ ಮಾಡ್ತೀನಿ ಅಂತ ಹೇಳೋಕೆ ಮುಂದೆ ಮಾಡೋಕ್ಕೆ ಶಕ್ತಿ ಇದೆಯಾ, ಆಗುತ್ತೆ, ಇದನ್ನೆಲ್ಲ ಯೋಚನೆ ಮಾಡಿರ್ಬೇಕು. ಹೇಳಿದ್ಮೇಲೆ ನಡ್ಕೊಂಡ್ಬಿಡ್ಬೇಕು, ಮಾತಿನಂತೆ ನಡಿಬೇಕಾದದ್ದು. ಇದಕ್ಕೇನು ಹೆಸರು? ದೇವದ್ವಿಜಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಅನ್ನೋದು. ಇನ್ನು ಎರಡು, ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಬ್ರಹ್ಮಚರ್ಯ ಪ್ರಸಿದ್ಧವಾದದ್ದು. ಅಹಿಂಸಾ, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡದೇ ಇರೋದು. ಇದು ಕೂಡ ಒಂದಾನೊಂದು ಶಾರೀರಿಕ ತಪಸ್ಸು ಅಂತ. ಹಾಗೆಯೇ ವಾಂಗ್ಮಯ ತಪಸ್ಸು, ಮಾನಸ ತಪಸ್ಸು ಎರಡು ಹೇಳ್ತಾರೆ. ವಾಂಗ್ಮಯ ತಪಸ್ಸು ಹೇಗೆ? ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಸಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇದು ವಾಂಗ್ಮಯ ತಪಸ್ಸು. ಮನಃಪ್ರಸಾದ ಸೌಮ್ಯತಂ ಮೌನ್ಯಮಾತ್ಮ ನಿಗ್ರಹ ಭಾವ ಸಮೃದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ ಅಂತ. ಸಮಯ ಹೋಯಿತು. ಇಲ್ಲಿ ಶಾರೀರಿಕ ತಪಸ್ಸನ್ನು ಮಾತ್ರ ಹೇಳಿದ್ದೇವೆ. ಇನ್ನು ಅನುದ್ವೇಗಕರಂ ವಾಚಿಕ ಅಂದರೆ ಮಾತಿನಿಂದ ವಾಚಕದಂತಹ ತಪಸ್ಸೊಂದು, ಮನಸ್ಸನ್ನ ಮಾನಸಿಕವಾದ ತಪಸ್ಸು ಅಂತ ಎರಡಿದೆ. ಅದಕ್ಕೆ ಬಹಳ ವಿಚಾರವಾಗಿ ಶಂಕರ ಭಾರಿ ಇದೆ. ಅದನ್ನು ಸ್ವಲ್ಪ ಹೆಚ್ಚು ಸಮಯ ತಗೊಳ್ಳುತ್ತೆ. ಅದನ್ನು ಪುನಃ ನಾಳೆ ಬೆಳಿಗ್ಗೆ, ನಾಳೆ ಇಲ್ಲ, ನಾಳೆ ಸಾಯಂಕಾಲ ವಿಚಾರ ಮಾಡೋಣ. ನಾಳೆ ಒಂದು ಕಾರ್ಯಕ್ರಮ ಇದೆ, ನರಸಪ್ಪರು ಹೇಳ್ತಾರೆ ಇವಾಗ, ಅದನ್ನ ವಿಚಾರ ಮಾಡೋಣ. ಈಗ ಅಷ್ಟು ಮಾತ್ರ ಓದಿದ್ದೀವಿ. ಅನುರೇಕರಂ ವಾಕ್ಯಂ ಸತ್ಯಂ ಪ್ರಿಯದಂಚಿತ ಸ್ವಾಧ್ಯಾಯಾಭ್ಯಸಂಚೈವ ವಾಂಗ್ಮಯ ತಪ ಉಚ್ಯತೆ. ಹರಿ ಓಂ ಶ್ರೀ ಕೃಷ್ಣ.